ಮಾದೇವ ಸಿನಿಮಾದ ಸಕ್ಸಸ್ಸನ್ನು ಹೇಗೆ ಸವಿತಾ ಇದ್ದೀರಾ? ನನಗೆ 23 ವರ್ಷ ನಾನು ಕಷ್ಟಪಟ್ಟಿದ್ದೀನಿ. ಸ್ವಲ್ಪ ಒಲ್ದಿದ್ರು ಆಗಾಗ ಒಂದು ಸ್ವಲ್ಪ. ಈಗ ಆ್ಯಸ್ ಎನ್ ಆ್ಯಕ್ಟರ್ ನನ್ನ ಅಷ್ಟು ಗುರುತಿಸ್ಕೊತಿದ್ದಾರೆ, ಒಬ್ಬ ಒಳ್ಳೆ ನಟ, ಇಂಥ ಒಬ್ಬ ಒಳ್ಳೆ ನಟ ಅಂತೇಳಿ. ಸೊ ಇಲ್ಲಿ ನನಗೇನಾಗ್ತಿದೆ ಅಂದರೆ ಇಲ್ಲಿಂದ ಜವಾಬ್ದಾರಿ ತುಂಬ ಜಾಸ್ತಿ ಆಗ್ಬಿಡ್ತು ನನಗೆ. ಸೊ ಅದು ನನಗೆ ಇನ್ನೂ ಭಯ ಆಗ್ತಿದೆ. 23 ವರ್ಷದ ತನಕ ಒಂದು ಲೆಕ್ಕ, ಇನ್ನು ಮುಂದೆ ಮತ್ತೊಂದು ಲೆಕ್ಕಾಚಾರ ಅಂತ ಹೇಳ್ಬೋದು. ಹೋಗಿದ್ರೆ ಈ 23 ವರ್ಷ ಈ ಸ್ಟ್ರಗ್ಲಿಂಗ್ ಆಗಲಿ, ನನಗೆ ಈ ಥರದೊಂದು ಸಕ್ಸಸ್ ವೇಟ್ ಮಾಡ್ತಿದ್ದೆ. ಹೌದು ಸರ್. ಆಮೇಲೆ ನಮ್ಗೆ ತುಂಬ ಇನ್ನೂ ಖುಷಿ ಆಗ್ತಿರೋದೇನು ಅಂದರೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಜನ ಮನ ಮೆಚ್ಚುವಂಥ ಒಂದು ಸಿನಿಮಾ ಕೊಟ್ಟಿದ್ದೀವಿ. ಹೆಂಗೆ ಹೊಳೀತು ಸರ್ ನಿಮಗೆ ಈ ರೀತಿ ಒಂದು ಸಬ್ಜೆಕ್ಟ್ ಮಾಡ್ಬೋದು ಅಂತ? ಒಂದು ಆರ್ಟಿಕಲ್ ನೋಡಿದ್ದೆ ತುಂಬ ವರ್ಷಗಳಿಂದ. ನನಗೆ ಏನಾದ್ರು ಹೊಸದಾಗಿ ಮಾಡಬೇಕು ಅಂತಿತ್ತು. ಈ ಸಲ ಅವಕಾಶ ಸಿಕ್ತು, ಆಯಿತು. ಶೋಲ್ಡರ್ ಮೇಲೆ ಹಾಕೊಂಡು ಒಬ್ಬರೇ ತೊಗೊಂಡೋಗ್ಬಿಡ್ತಾರೆ, ಒನ್ ಮ್ಯಾನ್ ಆರ್ಮಿ ಥರ ಕೆಲಸ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅದು ಆ್ಯಕ್ಚುಲಿ ಪ್ರೂವ್ ಆಗಿದೆ. ನನಗೆ ಅನ್ನೋವಾಗ ಕೆಲವರೆಲ್ಲ ಏನೋ ಓವರ್ ಆಗಿ ಮಾತಾಡ್ತಾನೆ ಅಂದ್ಕೊಂಡಿದ್ರು. ಸಿನಿಮಾ ನೋಡಿದಾರಲ್ಲ ಅದು ವರ್ತ್ ಅಂತ ಅಂತಿದಾರಲ್ಲ. ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಅಂದ್ರೆ ಇಷ್ಟು ವರ್ಷಗಳು ಕಾಯಬೇಕಾ ಇಂಡಸ್ಟ್ರಿನಲ್ಲಿ ಅಂತ? ನಾವು ಮಾಡಿದ ಕೆಲಸ ಕರೆಕ್ಟ್ ಆಗಿರುತ್ತೆ, ಬಟ್ ಜನರು ಒಪ್ಕೊಳ್ಳೋಂಥ ಕೆಲಸದಲ್ಲಿ ಇದ್ದೀವಿ ನಾವು, ಆ ಥರದ ಒಂದು ಕ್ಷೇತ್ರದಲ್ಲಿ ಇದ್ದೀವಿ. ಸೊ ಅವರು ಒಪ್ಪಿಗೆ ಕೊಡಬೇಕು ಅಂದರೆ ನಾವು ಅಷ್ಟು ಕೆಲಸ ಮಾಡಬೇಕು. ಎಲ್ಲೋ ಒಂದು ಕಡೆ ಒಪ್ಕೊಂತಿಲ್ಲ ಅಂದರೆ ನಮ್ಮ ಕೆಲಸ ಕರೆಕ್ಟ್ ರಾಂಗ್ ಇದೆ, ಏನೋ ಎಲ್ಲೋ ತಪ್ಪಿದೆ ಅಂತ. ನನ್ನ ಬಿಸ್ನೆಸ್ ಇಷ್ಟಿದ್ರು ಅದರ 2ರಷ್ಟು ಬಂಡವಾಳ ಹಾಕಿದ್ದಾರೆ, ಒಂದು ಧೈರ್ಯ ಮಾಡಿ ನಂಬಿಕೆ ಇಟ್ಟು ಹಾಕಿದ್ದಾರೆ ಅಂತ. ಆ ನಂಬಿಕೆನ ಇವತ್ತು ಅವರೇ ಇದನ್ನು ಪೂರೈಸಿಕೊಟ್ಟಿದ್ದಾರೆ. ಯಾಕೆಂತಂದರೆ ಡೇ 1 ಇಂದ ಟಿಲ್ ನೌ ಅವ್ರು ನಮ್ಮನ್ನೆಲ್ಲೂ ಕೈ ಬಿಡಲಿಲ್ಲ. ಕೊನೆಯಲ್ಲಿ ನೀವು ಕತ್ತನ್ನು ಕಚ್ಚೋವಂಥದ್ದು ಲಿಟ್ರಲಿ ಅಂದರೆ ಹೇಗೆ ಕ್ಯಾರಿ ಮಾಡಿದ್ರಿ ಅಂತ ಒಂದು ಸೀನನ್ನು ಅಲ್ಲಿ ಅಂತ ಸ್ಟಾರ್ಟ್ ಮಾಡಿ ಹಿಂಗೆ ಕಚ್ತಾರೆ ಇಲ್ಲಿ, ಹೌದು ಕಚ್ಚಿ ಅದು ಹೇಳ್ತಾರೆ. ಆ ಶಾರ್ಟ್ ಬೇರೆ ಅವಾಗ 35 mm, ಇವತ್ತು ಸಿನಿಮಾಸ್ಕೋಪ 35 mm ಹಿಂಗೆ ಇಷ್ಟೇ ಕ್ಲೋಸ್ ಅಪ್ ಇಟ್ಟಿರೋದು, ಹಿಂಗೆ ಎದ್ರ ಅದು ರಕ್ತ ಹಿಂಗೆ ಹೋಗ್ತಾ ಇರುತ್ತೆ. ನನಗೆ ಅದನ್ನು ನೋಡ್ಬಿಟ್ಟು ಇಂಪ್ರೆಸ್ ಆಗ್ಬಿಡಿ. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ಸೌತ್ ಟಾಕೀಸ್. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಸಿನಿಮಾಗಳು ಗೆದ್ದಿದೆ ಅಪರೂಪ. ಅಂಥದ್ರಲ್ಲಿ ನಮ್ಮ ಮಾದೇವ ಸಿನಿಮಾ ಗೆದ್ದಿದೆ. ಸಿನಿಮಾ ತಂಡದವರು ನಡ್ಕಿದ್ದಾರೆ, ಬನ್ನಿ ಮಾತಾಡ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ತೆ ಮಾ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಮಾದೇವ ಸಿನಿಮಾದ ಸಕ್ಸಸ್ಸನ್ನು ಹೇಗೆ ಸವಿತಾ ಇದ್ದೀರಾ? ಸಕ್ಸಸ್ ಆಗಿದೆ ಅಂತ ನಾನು ತಿರುಗಿ ನೋಡ್ತಿಲ್ಲ ಒಂಚೂರು, ಯಾಕಂದರೆ ಇನ್ನೂ ಮುಂದೆ ಇದೆ. ಇನ್ನು ತುಂಬ ಇದನ್ನು ಮಾದೇವನ್ನ ಇನ್ನೂ ಮುಂದೆ ತರಬೇಕು ಅನ್ನೋದು ತುಂಬ ನಮ್ಮ ತಲೆಯಲ್ಲಿದೆ. ಹಾಗಾಗಿ ಒಂದಿಷ್ಟು ನಿರ್ಮಾಪಕರ ಕಡೆನೂ ಗಮನ ವಹಿಸಬೇಕು. ಸೊ ಏನೇನೀಗ ಕಲೆಕ್ಷನ್ಸ್ ಆಗಿದೆ ಆ್ಯಂಡ್ ಭರ್ಜರಿ ಕಲೆಕ್ಷನ್ಸ್ ಆಗಿದೆ. ಆಮೇಲೆ ಈ ಲಾಸ್ಟ್ ಯೂಶಲಿ ಏನಾಗುತ್ತೆ ಅಂದರೆ ಒಂದು ವಾರ ಆದಮೇಲೆ ಖಂಡಿತ ಡೌನ್ ಆಗುತ್ತೆ ಸಿನಿಮಾ. ಒಂದು ವಾರ ಕಲೆಕ್ಷನ್, ಯಾಕಂದರೆ ಫಸ್ಟ್ ಡೇ ಹ್ಯೂಜ್ ಕಲೆಕ್ಷನ್ ಇರುತ್ತೆ. ನಮ್ಮದು ಒಂದು ಸ್ವಲ್ಪ ಉಲ್ಟಾ ಆಯಿತು, ಯಾಕಂದರೆ ನಾನು ಗಿಮಿಕ್ಗಳು ಮಾಡಲಿಲ್ಲ ಪ್ರಚಾರದಲ್ಲಿ. ನಾವು ಯಾರೂ ಗಿಮಿಕ್ ಮಾಡಲಿಲ್ಲ, ಹಿಂಗೆ ಮಾಡ್ತಿದ್ದೀವಿ ಹಂಗೆ ಹಿಂಗೆ ಅಂತ ಏನೂ ಇಲ್ಲ. ನಾರ್ಮಲ್ ಆಗಿ ಆಡಿಯನ್ಸ್ ಬಂದರು, ಸಿನಿ ಪ್ರಿಯರು ಏನಿದ್ದಾರೆ, ಪ್ರೇಕ್ಷಕರು ಏನಿದ್ದಾರೆ ಅವ್ರು ಬಂದರು, ಸಿನಿಮಾ ನೋಡಿದ್ರು. ಫ್ರೈಡೇ ಇಷ್ಟು ಕಲೆಕ್ಷನ್ ಆಗಿರುತ್ತೆ, ಸ್ಯಾಟರ್ಡೇ ಇಷ್ಟ ಆಗಿರುತ್ತೆ, ಸಂಡೇ ಇಷ್ಟ ಆಗಿರುತ್ತೆ. ಆಮೇಲೆ ಯೂಶಲಿ ಮಂಡೇ, ಯಾಕಂದರೆ ಸೋಮವಾರದಿಂದ ಒಂದಿಷ್ಟು ಹೋಗ್ತಾ ಇರುತ್ತೆ, ಥರ್ಸ್ಡೇಗೆ ಮತ್ತೆ ಹಿಂಗೆ ರೈಸ್ ಆಗುತ್ತೆ. ಈ ಸ್ಯಾಟರ್ಡೇ ಸಂಡೇ ಏನಾಗಿದೆ ಅಂದರೆ ಹೋದ ವಾರ ಏನು ಕಲೆಕ್ಷನ್ ಆಗಿತ್ತು ಅದ್ರ 3ರಷ್ಟು ಈ ಸಲ ಈ ಸಂಡೇ. ಸುಮಾರು ಕಡೆ ಮಾಲ್ಗಳಲ್ಲೆಲ್ಲ ಹೌಸ್ಫುಲ್ಲು. ಆಮೇಲೆ ಮಿರಾದಲ್ಲಿ ಹೋಗ್ತಿದ್ದೀವಿ, 4 ಟಿಕೆಟ್ ಕಮ್ಮಿ ಇತ್ತು ಅಂದರೆ ಹೌಸ್ಫುಲ್ಗೆ. ನಾವು ಸುಮ್ಮನೆ ನಾನು ಹೇಳ್ಕೊಳ್ಳಲ್ಲ ಹೌಸ್ಫುಲ್ ಇತ್ತು ಅಂತಲ್ಲ, ಬರೀ 4 ಟಿಕೆಟು ಅಲ್ಲಿ ಇಲ್ಲಿ ಅಷ್ಟೇ ಇದ್ದಿದ್ದು. ಅವರೇ ಥಿಯೇಟರ್ ಮ್ಯಾನೇಜರ್ ಕಾಲ್ ಮಾಡಿ 1 ನಿಮಿಷ ಸರ್ನ ಕರ್ಕೊಂಬನ್ನಿ, ಟೀಮ್ನ ಕರ್ಕೊಂಬನ್ನಿ, ನೋಡಿ ತುಂಬ ಅಂತ 99.9% ಅಲ್ಲಿ ಐ ಥಿಂಕ್ ಶೇಕಡ ಒಂದು 80ರಷ್ಟು ಫ್ಯಾಮಿಲಿನೇ ಎಲ್ಲ ಹೆಣ್ಮಕ್ಳೇ ಕೂತಿದ್ರು. ಅದು ನಾನು ತುಂಬ ಖುಷಿ ಕೊಡ್ತಿದೆ. ಅದಕ್ಕಿಂತ ದೊಡ್ಡದಾಗಿ ನನಗೆ ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಂಡು ಇನ್ನು ಮುಂದೆ ಯಾವ ಸಿನಿಮಾ ಮಾಡ್ತಿದ್ಯಾ ಅದಕ್ಕೆ ನಾನು ಎಚ್ಚರ ವಹಿಸ್ಕೊಂಡು ನಾನು ಇನ್ನೂ, ಯಾಕಂದರೆ ಈ ರೇಂಜಲ್ಲಿ ಅಂದರೆ ಅವರ ಮನೆ ಮಗನಾಗಿ ಅಕ್ಸೆಪ್ಟ್ ಮಾಡಿಬಿಟ್ರು ನನ್ನ, ನಮ್ಮ ಹುಡುಗ ಅಂತ. ಸೊ ಈಗೇನಾಗಿದೆ ಅಂದರೆ ಆ ಒಂದು ಅಂದರೆ ಈ ಕಲಾದೇವಿ ಒಲಿಯೋದೇ ತುಂಬ ಕಷ್ಟ. ನನಗೆ 23 ವರ್ಷ ನಾನು ಕಷ್ಟಪಟ್ಟಿದ್ದೀನಿ. ಸ್ವಲ್ಪ ಒಲ್ದಿದ್ರು ಆಗಾಗ ಒಂದು ಸ್ವಲ್ಪ. ಈಗ ಆ್ಯಸ್ ಎನ್ ಆ್ಯಕ್ಟರ್ ನನ್ನ ಅಷ್ಟು ಗುರುತಿಸ್ಕೊತಿದ್ದಾರೆ, ಒಬ್ಬ ಒಳ್ಳೆ ನಟ, ಇಂಥ ಒಬ್ಬ ಒಳ್ಳೆ ನಟ ಅಂತೇಳಿ. ಸೊ ಇಲ್ಲಿ ನನಗೇನಾಗ್ತಿದೆ ಅಂದರೆ ಇಲ್ಲಿಂದ ಜವಾಬ್ದಾರಿ ತುಂಬ ಜಾಸ್ತಿ ಆಗ್ಬಿಡ್ತು ನನಗೆ. ಸೊ ಅದು ನನಗೆ ಇನ್ನೂ ಭಯ ಆಗ್ತಿದೆ. 23 ವರ್ಷದ ತನಕ ಒಂದು ಲೆಕ್ಕ, ಇನ್ನು ಮುಂದೆ ಮತ್ತೊಂದು ಲೆಕ್ಕಾಚಾರ ಅಂತ ಹೇಳ್ಬೋದು. ಹೋಗಿದ್ರೆ ಅಮ್ಮ ಅಂದರೆ ನನಗೆ ಪ್ರೀವಿಯಸ್ ಆನ್ಸರ್ದೇ ನಾನು ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಮಾಲ್ಸು ಥಿಯೇಟರ್ಸ್ ಹತ್ರ ವಿಸಿಟ್ ಮಾಡ್ತೀನಿ. ಮಾಡಿದಾಗ ಹೆಣ್ಮಕ್ಳು ಏನೀಗ ತಾಯಂದ್ರು ಏನಿದಾರಲ್ಲ, ಆಮೇಲೆ ಒಂದು 50-60+ ಏನು ಕೂತಿರ್ತಾರೆ ಸಿನಿಮಾ ನೋಡಿಕೊಂಡು,
ನಾನು ಸಡನ್ನಾಗಿ ಎಂಟ್ರಿ ಕೊಟ್ಟಾಗ ಲಾಸ್ಟು ಕಣ್ ತುಂಬಿಕೊಂಡು, ಆಮೇಲೆ ನಮ್ಮ ಸಿನಿಮಾ ಶಿಲ್ಲೆಗಳು ಕಮ್ಮಿ ಇದೆ. ಮಾಲಾಶ್ರೀ ಮ್ಯಾಮ್ ಬಂದಾಗ ಮಾತ್ರ ಶಿಲ್ಲೆ ಹೊಡಿತಾರೆ. ನಾನು ಎಂಟ್ರಿಗೆ ಒಂದಿಷ್ಟು ಶಿಲ್ಲೆ ಹೊಡೆದ್ರೆ ಸೆಕೆಂಡ್ ಹಾಫ್ ಯಾರೂ ಮಾತಾಡ್ತಿಲ್ಲ. ಸೆಕೆಂಡ್ ಹಾಫ್ ಹಂಗೆ ಹಿಂಗೆ ಕೂತವ್ರು, ಒಂದು ಫೋನ್ ಬಂದ್ರು ಹಿಂಗೆ ಸೈಲೆಂಟ್ ಇಟ್ಬಿಟ್ಟು ಹಿಂಗೆ ನೋಡಿ ಆ ಒಂದು ಎಮೋಷನಲ್ ಕನೆಕ್ಟ್ ಆಗಿ ನಾನು ಸಡನ್ನಾಗಿ ಎಂಟ್ರಿ ಕೊಟ್ಟರೆ ಎಲ್ಲರೂ ಚಪ್ಪಾಳೆ ತಗ್ತಿದ್ದಾರೆ. ನಮ್ಮ ಟೀಮ್ ಅಂದರೆ ಡೈರೆಕ್ಟರ್ ಮಾಡಿರೋವಂಥ ಒಂದು ಕೆಲಸ ಆಗಲಿ, ಪ್ರೊಡ್ಯೂಸರು ಇವ್ರು ಮಾಡಿರೋವಂಥ ಕೆಲಸ ಆಗಲಿ, ನಾನು ಎಲ್ಲರೂ ಚಪ್ಪಾಳೆ ತಟ್ಟಿ ಆಮೇಲೆ ಹೆಂಗೆ ಹೇಳ್ತಾರೆ ಅಂದರೆ ಆಶೀರ್ವಾದ ಮಾಡ್ತಿದ್ದಾರೆ ನನಗೆ. ಆ ಒಂದು ಇದು ಹೆಂಗಿತ್ತು ಅಂದರೆ ಇದು ಹೋದ್ವಾರನೇ ಆಗಿದ್ದು. ಹೋದ್ವಾರ ಭಾನುವಾರ, ಐ ಥಿಂಕ್ ಭಾನುವಾರ ಆಗಿದ್ದು ಗ್ಲೋಬಲ್ ಮಾಲಲ್ಲಿ. ಒಬ್ರು ಹೇಳ್ತಾರೆ, ದೊಡ್ಡವ್ರು ಹೇಳ್ತಾರೆ, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಹೆತ್ತಿದ್ದಕ್ಕೂ ಸಾರ್ಥಕ ಆಯಿತು. ಇವತ್ತು ಇಂಥ ಒಳ್ಳೆ ಸಿನಿಮಾ, ಇಂಥ ಒಳ್ಳೆ ನಟನಾಗಿ ನೀನು ಇಂಥ ಒಳ್ಳೆ ನಟನೆ ಮಾಡಿದೆಯಾ ನೀನು, ನನಗೆ ತುಂಬ ಖುಷಿ ಆಯಿತು ಅಂದರು. ಇನ್ನೊಬ್ರು, ಇಂಥ ಒಳ್ಳೆ ಸಿನಿಮಾ ಮಾಡಿದ್ರೆ ಯಾಕ್ರಿ ಕನ್ನಡ ಸಿನಿಮಾ ಪ್ರೇಕ್ಷಕರು ನೋಡಲ್ಲ, ಬಂದು ನೋಡ್ತಾರೆ ಇರಿ ಅಂತ ಹೋದ್ವಾರನೇ ಹೇಳಿದ್ರು. ಆಮೇಲೆ ಈ ಮೊನ್ನೆ ನಾನು ಒಬ್ಬರನ್ನ ಮೀಟ್ ಮಾಡಿದೆ, ಚೇರಲ್ಲಿ ಕೂತಿದ್ರು ಆ ಕಡೆ. ನಾನು ಅವ್ರು ಸಿನಿಮಾ ನೋಡಿರಲ್ಲ, ದೊಡ್ಡವರು. ನಾನು ಸ್ವಲ್ಪ ಅದು ಎಷ್ಟೊತ್ತಿಗೆ ಐ ಥಿಂಕ್ 11 ಗಂಟೆಗೆ ಆಲ್ಮೋಸ್ಟ್ ಸಿನಿಮಾ ಮುಗಿದು ಹೊರಗಡೆ ಬರ್ತಿದ್ದೀನಿ. ಎದುರುಗಡೆ ಒಂದು ಅಂಗಡಿ ಇದೆ, ಅಂದರೆ ಮಿರಾಜ್ ಮಾಲಲ್ಲಿ ಎದುರುಗಡೆನೇ ಕೂತಿದೆ. ಗಾಡಿಯಲ್ಲಿ ಕೂತ್ಕೊಂಡೆ, ಹಿಂಗೆ ನೋಡ್ತಾ ಇದ್ರು, ನಕ್ಕಿದ್ರು. ನಾನು ಹಿಂಗೆ ಅಂದೆ ನಮಸ್ತೆ ಅಂತ. ನಮಸ್ತೆಪ್ಪ, ಒಳ್ಳೆ ಸಿನಿಮಾ ಮಾಡಿದ್ಯಾ, ದೇವ್ರು ನೀನು ತುಂಬ ಚೆನ್ನಾಗಿಟ್ಟಿರಲಿ, ಈ ಥರ ಒಳ್ಳೊಳ್ಳೆ ಸಿನಿಮಾ ಮಾಡು, ನೀನು ತುಂಬ ಚೆನ್ನಾಗಿ ಆರೋಗ್ಯ ಕೊಟ್ಟು ನಿನ್ನ ಚೆನ್ನಾಗಿಟ್ಟಿರಲಿ ಅಂದರು. ಅದು ಹೆಂಗೆ ಅಂದರೆ ನನಗೆ ಆ ಒಂದು ಆಶೀರ್ವಾದ. ಮಿರಾಜಿಂದ ಹೊರಗಡೆ ಬರ್ತಿದ್ದೀನಿ, ಒಂದು ಫ್ಯಾಮಿಲಿ ಸುಮ್ಮನೆ ಅಣ್ಣ ಒಂದು ಫೋಟೋ ಹೋದ್ರು, ಅದರಲ್ಲಿ ಒಬ್ಬ ಚಿಕ್ಕ ಹುಡುಗ ಮದೇವ ಅಂತ ಕಿರ್ಚ್ತಿದ್ದ. ಸರಿ 1 ನಿಮಿಷ ಅಂತ ನಿಲ್ಲಿಸ್ದೆ. ಅರ್ಧ ಗಂಟೆ ಆಗೋಯ್ತು. ನಾನು ಆ ಫುಟ್ಪಾತಲ್ಲಿ ನಿಂತಿದ್ದೆ, ಪರವಾಗಿಲ್ಲ, ಲೈಟ್ ಇರಲಿಲ್ಲ, ಒಂದು ಸ್ವಲ್ಪ ಒಂದು ಮರೆ ಇತ್ತು, ಒಂದು ಲಾರಿ ಏನೋ ಇತ್ತು, ಅಡ್ಡ ಇತ್ತು ಅಂತ ನಿಂತಿದ್ದೆ. ಅಮ್ಮ 1/2 hour ಆಯಿತು ಮತ್ತೆ ನನ್ನ ಕಾರಲ್ಲಿ ಬರೋಕ್ಕೆ ಕೂತ್ಕೊಳ್ಳೋಕ್ಕೆ. ಹೋಗ್ತಿರೋಲ್ಲ ನಿಲ್ಲಿಸಿ ನೋಡಿ 80% ಎಲ್ಲ ಫ್ಯಾಮಿಲಿ. ಈಗ ನೋಡ್ಕೊಂಬಂದೆ, ಈ 2ನೇ ಸಲ ನೋಡಿರೋದು ಅಂತ. ಹುಡುಗರು ಹಿಂಗೆ ತಪ್ಕೊಂಡು, ಅಣ್ಣ ಏನಣ್ಣ ಆಳಿಸ್ಬಿಟ್ಟೆ ನೀನು ಹೆಂಗೆ ಅಂತ. ಅದೆಲ್ಲ ಹೆಂಗೆ ಅಂದರೆ ಇವತ್ತೆಷ್ಟು ಖುಷಿ ಆಗ್ತಿದೆ ನನಗೆ ಅಂದರೆ, ನಾವು ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ. ಆಮೇಲೆ ಈ 23 ವರ್ಷ ಈ ಸ್ಟ್ರಗ್ಲಿಂಗ್ ಆಗಲಿ, ನನ್ಗೆ ಈ ಥರದೊಂದು ಸಕ್ಸಸ್ ವೇಟ್ ಮಾಡ್ತಿದ್ದೆ. ಆಮೇಲೆ ನನ್ಗೆ ತುಂಬ ಇನ್ನೂ ಖುಷಿ ಆಗ್ತಿರೋದೇನು ಅಂದರೆ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ, ಜನ ಮನ ಮೆಚ್ಚುವಂಥ ಒಂದು ಸಿನಿಮಾ ಕೊಟ್ಟಿದ್ದೀವಿ ಅಂತ. ಸುಮ್ಮನೆ ಏನೋ ಒಂದು ನಾವು ಸುಮ್ಮನೆ ಫೇಕ್ ಮಾಡಿ ಅಥವಾ ನಮ್ಗೆ ಇಷ್ಟು ಬಂತು ಇಷ್ಟು ಹೋಯ್ತು ಅನ್ನೋದು ಮಾಡಿದೆ. ಟ್ರೂ ಒಂದು ಸಕ್ಸಸ್ ಇದೆ ಗೊತ್ತಾ, ಟ್ರೂ ಒಂದು ಸಿನಿಮಾ ಜನ ಒಪ್ಕೊಳ್ಳೋದಿದೆ ಗೊತ್ತಾ, ಅದು ನಮ್ಗೆ ತುಂಬಾ ಖುಷಿ ಕೊಡ್ತು. ಅದಕ್ಕೆ ಸೂತ್ರಧಾರಿ ನಮ್ಮ ಡೈರೆಕ್ಟರ್, ಯಾಕಂದರೆ ಫಸ್ಟ್ ಅವರೇ ಬಂದರು. ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಇತ್ತೀಚಿನ ದಿನಗಳಲ್ಲಿ ನಾವು ರಿಯಲಿ ನೋಡೇ ಇರಲಿಲ್ಲ. ಆ್ಯಂಡ್ ಒಂದು ಸೆಕೆಂಡ್ ಕೂಡ ಎಲ್ಲೂ ಕೂಡ ಕಣ್ಣು ಮಿಟ್ಟಿಕ್ಸೇ ನಾವು ನೋಡ್ತೀವಿ ಒಂದು ಸಿನಿಮಾವನ್ನು ಅಷ್ಟು ಇಂಟೆನ್ಸ್ ಆಗಿ. ನಿಮ್ಮ ಆ್ಯಕ್ಟಿಂಗ್ ಆಗಿ, ವಿನೋದ್ ಸರ್ ಆ್ಯಕ್ಟಿಂಗ್ ಆಗಿರ್ಬೋದು, ನಾನು ಕಣ್ಮಿಟ್ಟಿಸಲ್ಲ, ಅಷ್ಟು ಅದ್ಭುತವಾಗಿ, ಮತ್ತು ಅವ್ರು ಕ್ಯಾರಿ ಮಾಡಿರುವಂಥ ರೀತಿ ಆಗಿರ್ಬೋದು ಅದ್ಭುತವಾಗಿದೆ. ಫ್ರ್ಯಾಂಕ್ಲಿ ಹೇಳ್ತೀನಿ ಸರ್, ಇಷ್ಟು ದಿನ ನಾನು ಸುದೀಪ್ ಸರ್ ಫ್ಯಾನ್ ಆಗಿದ್ದೆ, ದರ್ಶನ್ ಸರ್ ಫ್ಯಾನ್ ಆಗಿದ್ದೆ. ಈ ಸಿನಿಮಾ ನೋಡಿದ್ಮೇಲೆ ಖಂಡಿತವಾಗ್ಲೂ ಮನ್ಸಾರೆ ಹೇಳ್ತಿದ್ದೀನಿ, ನಿಮ್ಮ ಫ್ಯಾನ್ ಆಗಿದ್ದೀನಿ ರಿಯಲಿ ಸರ್. ಇದು ಮನ್ಸಾರೆ ಹೇಳ್ತಾ ಇರೋಂಥ ಒಂದು ಮಾತು. ಬಿಕಾಸ್ ಏನಕ್ಕಂದರೆ ಅಂದರೆ ಅದು ಕ್ಯಾರಿ ಮಾಡಿರೋದು ನೀವು ರೀತಿ, ಆ ಹ್ಯಾಂಗ್ ಮ್ಯಾನ್ ಆಗಿರುವಂಥ ಆ ಸಬ್ಜೆಕ್ಟ್ ಬರೋದೇ ತುಂಬ ಅಪರೂಪ ಸರ್. ಬಿಕಾಸ್ ನಾವು ಎಲ್ಲೂ ನೋಡಿಲ್ಲ. ಅದು ಹೆಂಗೆ ಹೊಳೀತು ಸರ್ ನಿಮಗೆ ಈ ರೀತಿ ಒಂದು ಸಬ್ಜೆಕ್ಟ್ ಮಾಡ್ಬೋದು ಅಂತ? ಫಸ್ಟ್ ಒಂದು ಆರ್ಟಿಕಲ್ ನೋಡಿದ್ದೆ ತುಂಬ ವರ್ಷಗಳ ಹಿಂದೆ. ನನಗೆ ಏನಾದ್ರು ಹೊಸದಾಗಿ ಮಾಡಬೇಕು ಅಂತಿತ್ತು. ಈ ಸಲ ಅವಕಾಶ ಸಿಕ್ತು, ಆಯಿತು ಮೇಡಮ್ ಮಾಡಿದೆ. ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಿದ್ದೆ, ವಿನೋದ್ ಸರ್ ಬಂದ್ಬಿಟ್ಟು ಅವಾಗಲೇ ಹೇಳ್ತಿದ್ದೆ, ಶೋಲ್ಡರ್ ಮೇಲೆ ಹಾಕೊಂಡು ಒಬ್ಬರೇ ತೊಗೊಂಡೋಗ್ಬಿಡ್ತಾರೆ, ಒನ್ ಮ್ಯಾನ್ ಆರ್ಮಿ ಥರ ಕೆಲಸ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಅದು ಆ್ಯಕ್ಚುಲಿ ಪ್ರೂವ್ ಆಗಿದೆ. ನಾನು ಆಗ ಅನ್ನೋವಾಗ ಕೆಲವರೆಲ್ಲ ಏನೋ ಓವರಾಗಿ ಮಾತಾಡ್ತಾನೆ ಅಂದ್ಕೊಂಡಿದ್ರು. ಸಿನಿಮಾ ನೋಡಿದಾರಲ್ಲ ವರ್ತ್ ಅಂತ ಅಂತಿದಾರೆಲ್ಲ, ಭುಜದ ಮೇಲೆ ಹಾಕೊಂಡು ತೊಗೊಂಡೋಗ್ಬಿಡ್ತಾರಲ್ಲ. ನಮ್ಗಳು ಇಲ್ಲಿವರೆಗೂ ಅವರೇ ಕರ್ಕೊಂಡ್ಬಂದಿರೋದು. ನಿಮ್ಮ ಜರ್ನಿನೂ ಅಷ್ಟೇ ಸರ್, 21 ವರ್ಷದ ತನಕ ಒಂದು ಲೆಕ್ಕ, ಆದರೆ ಇವಾಗ ಮತ್ತೊಂದು ಲೆಕ್ಕ ನಿಮ್ದು. ಪ್ರಾಬಬ್ಲಿ ಇವಾಗ ನಿಮಗೆ ಅದ ಸಕ್ಸಸ್ ನೀವು ನೋಡ್ತಿದ್ದೀರಾ. ಅಂದ್ರೆ ಒಬ್ಬ ನಿರ್ದೇಶಕನಿಗೆ ಅಂದ್ರೆ ಇಷ್ಟು ವರ್ಷಗಳು ಕಾಯಬೇಕಾ ಇಂಡಸ್ಟ್ರಿನಲ್ಲಿ ಅಂತ ಸರ್? ಎಲ್ಲೋ ಒಂದ್ ಕಡೆ ನಮ್ಮ ಕೆಲಸ ಇನ್ನೂ ಕರೆಕ್ಟಾಗಿ ಮಾಡಿಲ್ಲ ಅನ್ನೋದು ನಮ್ಗೆ ಅದು ನಮಗೆ ಗೊತ್ತಾಗಬೇಕು. ಯಾಕಂದ್ರೆ ನಾವು ಒಂದು ಫೀಲ್ಡಲ್ಲಿ ಎಲ್ಲಿ ಯಾವ ಥರ ಇದ್ದೀವಿ ಅಂದರೆ, ಜನ ನಾವು ಮಾಡಿದ ಕೆಲಸ ಕರೆಕ್ಟ್ ಆಗಿರುತ್ತೆ, ಬಟ್ ಜನರು ಒಪ್ಕೊಳ್ಳೋಂಥ ಕೆಲಸದಲ್ಲಿ ಇದ್ದೀವಿ ನಾವು. ಆ ಥರದ ಒಂದು ಕ್ಷೇತ್ರದಲ್ಲಿ ಇದ್ದೀವಿ. ಸೊ ಅವರು ಒಪ್ಪಿಗೆ ಕೊಡಬೇಕು ಅಂದರೆ ನಾವು ಅಷ್ಟು ಕೆಲಸ ಮಾಡಬೇಕು. ಎಲ್ಲೋ ಒಂದು ಕಡೆ ಒಪ್ಕೊಂತಿಲ್ಲ ಅಂದರೆ ನಮ್ಮ ಕೆಲಸ ಕರೆಕ್ಟ್ ರಾಂಗ್ ಇದೆ, ಏನೋ ಎಲ್ಲೋ ತಪ್ಪಿದೆ ಅಂತ. ಕರೆಕ್ಟ್ ಸರ್. ನಿರ್ಮಾಗ್ಬಿಟ್ರೆ ಸರ್ ತಾವು ಹೇಗೆ ಅನ್ನಿಸ್ತಾ ಇದೆ ಈ ಮೂಮೆಂಟ್?
ಇಲ್ಲ ಮೇಡಮ್, ತುಂಬ ಖುಷಿ ಆಗ್ತಾ ಇದೆ. ಈಗ ಜನ ಮೆಚ್ಕೊತಾ ಇರೋದು ಮಾದೇವ, ಮತ್ತೆ ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಆಗ್ಬೋದು ಜನ ಎಮೋಷ್ನಲ್ ಆಗ್ತಾ ಇರೋದು, ಇದೆಲ್ಲ ನೋಡಿದ್ರೆ ಒಂದು ನಮ್ಗೆ ಸಕ್ಸಸ್ ಸಿಕ್ಕಿದೆ. ಮತ್ತು ಥಿಯೇಟ್ರ್ ಕಲೆಕ್ಷನ್ಸು ತುಂಬ ಚೆನ್ನಾಗಿದೆ. ಲಾಸ್ಟ್ ವೀಕ್ಗು ಈ ವೀಕ್ಗು ತುಂಬ ಅದೇ ಅಣ್ಣ ಹೇಳ್ದಂಗೆ 3 ಪಟ್ಟು ಜಾಸ್ತಿ ಆಗಿದೆ. ಇನ್ನೊಂದು ನಿರ್ಮಾಪಕನಿಗೆ ಆಗಿದ್ರೆ ಈಗ ಒಂದು ತುಂಬ ಅದು ನಾವು ಹಾಕಿರೋ ಬಂಡವಾಳ ಆ್ಯಕ್ಚುಲಿ ವಿನೋದಣ್ಣ ಸುಮಾರು ಇಂಟರ್ವ್ಯೂಗಳೆಲ್ಲ ಹೇಳಿದ್ದಾರೆ. ಏನಂತ, ಒಂದು ಪ್ರೊಡ್ಯೂಸರ್ಗೆ ನಾವೊಂದು ನನ್ನ ಬಿಸ್ನೆಸ್ ಇಷ್ಟಿತ್ತು ಅಂತ ಮೇಡಮ್ ಯಾರು ಆ ಥರ ಹೇಳ್ಕೊಳ್ಳಲ್ಲ. ಅಣ್ಣ ಅದನ್ನ ಎಲ್ಲ ಮೀಡಿಯಾನಲ್ಲಿ ಹೇಳಿದ್ದಾರೆ. ನನ್ನ ಬಿಸ್ನೆಸ್ ಇಷ್ಟಿದ್ರು ಅದರ 2ರಷ್ಟು ಬಂಡವಾಳ ಹಾಕಿದ್ದಾರೆ, ಒಂದು ಧೈರ್ಯ ಮಾಡಿ ನಂಬಿಕೆ ಇಟ್ಟು ಹಾಕಿದ್ದಾರೆ ಅಂತ. ಆ ನಂಬಿಕೆನ ಇವತ್ತು ಅವರೇ ಇದನ್ನು ಪೂರೈಸ್ಕೊಟ್ಟಿದ್ದಾರೆ. ಯಾಕೆಂತಂದರೆ ಡೇ 1ಇಂದ ಟಿಲ್ ನೌ ಅವ್ರು ನಮ್ಮನ್ನೆಲ್ಲೂ ಕೈ ಬಿಡಲಿಲ್ಲ. ನಾವು ಅವ್ರನ್ನ ಕರ್ಕೊಂಡು ಹೋಗೋದಿಲ್ಲ ಮೇಡಮ್, ಎಲ್ಲರನ್ನೂ ಟೀಮಲ್ಲಿ ಅವ್ರು ನಮ್ಮನ್ನೆಲ್ಲರನ್ನೂ ಸಂಭಾಳಿಸ್ಕೊಂಡು ಹಂಗಲ್ಲ ಹಿಂಗಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಕೆಲಸದಲ್ಲೂ ಅವ್ರ ಮುಂದೆ ನುಗ್ಗಿ ಕೆಲಸ ಮಾಡಿಕೊಂಡು ಬಂದಿರೋದಕ್ಕೆ ಇದೊಂಥರ ಸಕ್ಸಸ್ ಆಗಿದೆ. ಅದಕ್ಕೆ ನಮಗೂ ಖುಷಿ ಇದೆ, ಆರ್ಟಿಸ್ಟ್ ಆಗೋ ನಮ್ಗೆ ಖುಷಿ ಇದೆ. ಒಟ್ಟಾರೆ ನಿಮ್ ಎಲ್ಲರ ಶ್ರಮಕ್ಕೆ ಫಲ ಸಿಕ್ಕಿದೆ. ಅಂಡ್ ಮಾದೇವ ನಿಮ್ ಕೈ ಬಿಟ್ಟಿಲ್ಲ, ಅಂಡ್ ನೀವು ಮಾದೇವನ್ ಕೈ ಬಿಟ್ಟಿಲ್ಲ ಸಿನಿಮಾ ಪೂರ್ತಿ ಅದ್ಭುತವಾಗಿ. ಸರ್ ಆ್ಯಕ್ಚುಲಿ ನನಗೆ ಈ ಸಿನಿಮಾದಲ್ಲಿ ಒಂದು ಸೀನಲ್ಲಿ ಹೆಂಗೆ ಭಯ ಆಯಿತು ಅಂದರೆ, ಆ ಕೊನೆಯಲ್ಲಿ ನೀವು ಆ ಕತ್ತನ್ನು ಕಚ್ಚುವಂಥದ್ದು ಲಿಟ್ರಲಿ ಅಂದರೆ ಹೇಗೆ ಕ್ಯಾರಿ ಮಾಡಿದ್ರಿ ಅಂತ ಒಂದು ಸೀನನ್ನು ಅಲ್ಲಿ ಅಷ್ಟು. ಅದು 1984ರಲ್ಲಿ ನಮ್ಮ ತಂದೆಯವ್ರ ಜಿದ್ದು ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದು ಜೂನ್ 6ನೇ ತಾರೀಕಿಗೆ ರಿಲೀಸ್ ಆಗಿರೋದು. ಅದು ಯಾರೋ ಒಬ್ರು ಅಭಿಮಾನಿ ನಮ್ಮ ವೆಂಕಿ ನಮ್ಮ ಹುಡುಗನ್ಗೆ ಮೆಸೇಜ್ ಹಾಕಿರೋದು, ದೊಡ್ಡ ಬಾಸ್ದು 6ನೇ ತಾರೀಕಿಗೆ ರಿಲೀಸ್ ಆಗಿದೆ ಜೂನು. ನನ್ಗೆ ಯಾಕೋ ಆ ಒಂದು ಚಿಕ್ಕ ಒಂದು ಸನ್ನಿವೇಶ ನೋಡಿದಾಗ ನನ್ಗೆ ಜಿದ್ದುನೇ ಜ್ಞಾಪಕ ಬಂದ್ಬಿಡ್ತು. ಇವತ್ತು ಎಷ್ಟೊಂದು ಜನ ಅದನ್ನ ಸ್ಪ್ಲಿಟ್ ಸ್ಕ್ರೀನಲ್ಲಿ ಮೇಲ್ಗಡೆ ನಮ್ಮ ತಂದೆಯವ್ರು ಜಿದ್ದು ಅಲ್ಲದು ಅನ್ನೋದು ಅದನ್ನ ಹಾಕಿದ್ದಾರೆ, ಕೆಳಗಡೆ ನಂದು ಸೇಮ್ ಇದನ್ನ ಹಾಕಿದ್ದಾರೆ. ನನಗೆ ಅದು ಒಂದು ನಾನು ಅಣ್ಣವ್ರ ಫ್ಯಾನು, ಅಂದರೆ ಶಂಕರ್ನಾಗಣ್ಣ ಅವ್ರ ಫ್ಯಾನು, ಅಂಬರೀಷ್ ಅಣ್ಣನ ಫ್ಯಾನು, ವಿಷ್ಣುದಾದ ಫ್ಯಾನ್, ನನಗೆ ಎಲ್ಲ ವಜ್ರಮುನಿ ಸರ್ ಅವ್ರ ಫ್ಯಾನು, ತುಗುದೀಪ ಸರ್ ಅವ್ರ ಫ್ಯಾನು, ಮುಸ್ರಿ ಸರ್ ಅವ್ರ ಫ್ಯಾನು, ನನ್ಗೆ ಎಲ್ಲ ಆರ್ಟಿಸ್ಟ್, ಸುಂದರ್ ಕೃಷ್ಣ ಅರಸ್ ಅವರು, ಸುಧೀರಣ್ಣ ಅವರು, ದಿನೇಶ್ ಸರ್, ಮುಸ್ರಿ ಕೃಷ್ಣಮೂರ್ತಿ ಅವರು. ಸೊ ಇವರೆಲ್ಲ ನಾನು ಚಿಕ್ಕ ವಯಸ್ಸಿನ ನಾನು ನೋಡಿಕೊಂಡು, ಯಾಕಂದ್ರೆ ಎಲ್ಲ ಹೆಂಗಿತ್ತು ಅಂದರೆ ಆ ಗ್ಯಾಂಗು ಟೋಟಲ್ ಎಲ್ಲ ನಮ್ಮ ತಂದೆಯವರು ಆಗಲಿ ಎಲ್ಲ ಗ್ಯಾಂಗು. ಅಣ್ಣವ್ರು ಸಿನಿಮಾ ಮಾಡಿದ್ರೆ ಇವ್ರು ಎಲ್ಲರೂ ಇರಬೇಕಾಗಿತ್ತು. ಸೊ ಎಲ್ಲರೂ ನೋಡಿ ಬೆಳೆದವ್ ನಾನು. ಒಂದೊಂದು ಸಿನಿಮಾಯಿಂದ ಈಗ ಅಣ್ಣವ್ರು ನನಗೆ ಬಬ್ರುವನ್ನಾಗಲಿ ಅಥವಾ ಭಕ್ತ ಪ್ರಹ್ಲಾದ ಆಗಲಿ ನನಗೆ ಇವತ್ತು ನೋಡಿದ್ರೆ ಅವ್ರನ್ನ ಎಂಥ ನಟ ಇವರು, ನಿಂತ್ಕೊಂಡಂಗೆ ಇಲ್ಲಿದ್ದಾನೆ ನಿನ್ನ ಹರಿ ಅಂದ್ರೆ ಯಪ್ಪ ಏನಿವರು. ನನಗೆ ಇವ್ರನ್ನ ಒಂದು ಸಲ ನೋಡಿ ಕಣ್ತುಂಬಿಬಿಡ್ಬೇಕು ಅನ್ನೋದು ನನಗಿತ್ತು. ಸೊ ಅದೇ ಥರ ಬಂದು ಜಿದ್ದು ನನಗೆ ತುಂಬ ಇಂಪ್ರೆಸ್ ಮಾಡಿದ ಸಿನಿಮಾ. ಅಂದರೆ ಒಬ್ಬ ಇನ್ನೋಸೆಂಟ್ ವ್ಯಕ್ತಿ ಅಮಾಯಕನ್ನ ಈ ಸಮಾಜ ಮುರುಗನಾಗಿ ಮಾಡ್ಬಿಡುತ್ತೆ. ಅವ್ರನ್ನ ನೀವು ತುಂಬಾ ಜನ ನೋಡಿರಲ್ಲ. ಆ ಟೈಮಲ್ಲಿ ಅದು ಸೂಪರ್ ಡೂಪರ್ ಹಿಟ್, ಬಾಕ್ಸ್ ಆಫೀಸ್ ಹಿಟ್ಟದು ಸಿನಿಮಾ. ಅಂದರೆ ಅವರು ಮೃಗಗಳ ಜೊತೆ ಅವರೆಲ್ಲ ಮನುಷ್ಯತ್ವನ ಕಳ್ಕೊಂಡು ಅಲ್ಲಿ ಅವ್ರಿಗೆ ಆಗಿರೋವಂಥ ಅನ್ಯಾಯ ಎಲ್ಲೋ ಒಂದು ಕಡೆ ಸೇರ್ಕೊಂತಾರೆ. ಸುದರ್ಶನ್ ಸರ್ ಹಿರಿಯ ನಟರು, ಅವರು ಅಲ್ಲಿಗೆ ಹೋಗಿ ಸೇರ್ಕೊಂತಾರೆ. ಅಲ್ಲಿ ಪ್ರಾಣಿಗಳೆಲ್ಲ ಇರುತ್ತೆ. ಅವರು ಆ ಪ್ರಾಣಿಗಳನ್ನ ತೋರಿಸಿ ನೋಡು, ಒಂದೊಂದು ಜಿತ್ತು ತೀರ್ಸ್ಕೊಳ್ಳೋಕ್ಕೆ ಬಂದಿರೋದು ಅವ್ರಿಗೆ ಆಗಿರೋ ಅನ್ಯಾಯ, ನಿನ್ನ ಮನುಷ್ಯತ್ವ ನೀನು ಬಿಡು 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 ಅಂತೇಳಿ ಅವ್ರು ಒಂದೊಂದಾಗ ಆ ಪರಿವರ್ತನೆ ತಗೊಂತಾರೆ. ಅಂದರೆ ಮನುಷ್ಯನಿಂದ ಒಬ್ಬ ಮೃಗನಾಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಎಲ್ಲೋ ಒಂದ್ ಕಡೆ ಹೋಗ್ತಾ ಅವರು ಅಷ್ಟು ಫೈಟ್ ಮಾಡಿ ಏನೋ ಮಾಡ್ತಿರ್ತಾರೆ. ಸಡನ್ ಆಗಿ ಅವ್ರು ಒಳಗಡೆ ಇರೋ ಒಂದು ಮನುಷ್ಯ ಸತ್ತೋಗಿ ಮೃಗನಾಗಿ ಕನ್ವರ್ಟ್ ಆಗ್ಬಿಡ್ತಾರೆ. ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಬೋನ್ ಒಳಗಡೆ ಹಾಕ್ಬಿಡ್ತಾರೆ. ಬೆಳಗ್ಗೆ ನೋಡಿದ್ರೆ ಹುಲಿಗೆ ಮಾಂಸ ಒಂದು, ಸಿಂಹಕ್ಕೊಂದು ಮಾಂಸ ಪೀಸ್ ಹಾಕಿದ್ರೆ ಇವ್ರಿಗೊಂದು ಪೀಸ್ ಹಾಕ್ತಾರೆ. ಇವ್ರು ಅಂತ ಅದೇ ಥರ ಮಾಡೋದು. ಅಲ್ಲಿಂದ ಜಿದ್ದು ತೀರ್ಸ್ಕೊಳಕ್ ವಾಪಸ್ ಬರ್ತಾರೆ. ಸುಮಾರು 100-150 ಜನ ಫೈಟರ್ಸು ಆ ದೋಣಿಯಲ್ಲಿ ಬರ್ತಿರ್ತಾರೆ. ಟೋಟಲ್ ಚೇಂಜ್ ಆಗ್ತಾರೆ. ಅಲ್ಲಿ ಈ ಕಡೆ ಹೀರೋಯಿನ್ ಮದುವೆ ನಡೀತಿರುತ್ತೆ, ಅವ್ರನ್ನ ತಡೆಯಕ್ಕೆ ಬರ್ತಿರ್ತಾರೆ. ಬರ್ತಾ ಅದೇನು ಪ್ಯಾಡ್ಲೆಲ್ಲ ಇದೆಲ್ಲ ಎಲ್ಲ ಬಿಸಾಕ್ಬಿಟ್ಟು ಬರೀ ಕೈಯಲ್ಲಿ ಹಿಂಗೆ ಬರ್ತಾ ಇರ್ತಾರೆ. ಬಂದು ಅಲ್ಲಿ ಆ ಫೈಟ್ ಮಾಡ್ತಾ ಎಲ್ಲೋ ಒಂದು ಕಡೆ ಅಂತ ಸ್ಟಾರ್ಟ್ ಮಾಡಿ ಹಿಂಗೆ ಕಚ್ತಾರೆ. ಇಲ್ಲಿ ಕಚ್ಚಿ ಅದು ಹೇಳ್ತಾರೆ. ಆ ಶಾರ್ಟ್ ಬೇರೆ ಅವಾಗ 35mm, ಇವತ್ತು ಸಿನಿಮಾಸ್ಕೋಪ 35mm ಅಲ್ಲಿ ಹಿಂಗೆ ಇಷ್ಟೇ ಕ್ಲೋಸ್ ಅಪ್ ಇಟ್ಟಿರೋದು. ಹಿಂಗೆ ಎದ್ರೆ ಅದು ರಕ್ತ ಹಿಂಗೆ ಹೋಗ್ತಾ ಇರುತ್ತೆ. ನನಗೆ ಅದನ್ನ ನೋಡ್ಬಿಟ್ಟು ಇಂಪ್ರೆಸ್ ಆಗ್ಬಿಟ್ಟು ನಾನು ವೆಯ್ಟ್ ಮಾಡ್ತಿದ್ದೆ. ನನಗೆ ಈ ಥರದ್ದೊಂದು ಸೀನ್ ಎಲ್ಲೋ ಮಾಡಬೇಕು ಅಂತಿತ್ತು.
ಎಕ್ಸಾಕ್ಟಾಗಿ ನನಗೆ ಇದು ಸಿಕ್ತು. ಇದು ನನಗೆ ಸಬ್ಜೆಕ್ಟು ಒಂದಿಷ್ಟು ಏನಕ್ಕೆ ಅಂದರೆ ಇಷ್ಟು ನನಗೆ ಇಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದು ಒಬ್ಬರು ನಿರ್ದೇಶಕರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಪ್ರತಿಯೊಂದು ಸೀನು ಡಿಸ್ಕಸ್ ನಾವು ಇಷ್ಟು ಮಾಡಿ. ಬಟ್ ಟೆಕ್ನಿಕಲಿ ಒಂದಿಷ್ಟು ನನಗೆ ತುಂಬ ಸೌಂಡ್ ಇದೆ ನನಗೊಂದಿಷ್ಟು ಟೆಕ್ನಿಕಲ್. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಆಯಿತು ಅಂತ ಎಲ್ಲ ಸಜೆಷನ್ಸ್. ಇವತ್ತು ಈ ಸಿನಿಮಾ ಗೆದ್ದಿರೋದಕ್ಕೆ ನನ್ನ ಅವರ ಮಧ್ಯೆ ಯಾವುದೇ ಈಗೋ ಇಲ್ಲದೆ ಕೆಲಸ ಮಾಡಿದ್ದಕ್ಕೇ ಗೆದ್ದಿದ್ದು. ಅಲ್ಲಿ ನನ್ನ ತಗೊಂಬಂದು ಅದನ್ನು ವಿಕ್ರಮ್ ಮಾಸ್ಟರು ಡಿಸ್ಕಸ್ ಮಾಡ್ತೀವಿ. ಇಲ್ಲ ಮಾಸ್ಟರ್ ನಾನು ಇದೆಲ್ಲ ಅಂತ ಹೇಳಿ ಬ್ರೇಕ್ ಮಾಡ್ತೀವಿ. ಯಾವತ್ತು ಫೈಟು ಸೇಮ್ ಸೀನ್ ಥರ ಇರಬೇಕು. ಇಡೀ ಸಿನಿಮಾ ನಿಮ್ಗೆ ಏನಕ್ಕೆ ಕನೆಕ್ಟ್ ಆಗಿದೆ ಅಂದರೆ ಫೈಟ್ ಸಡನ್ನಾಗಿ ಫೈಟ್ ಮಾಡ್ತಾನೆ ವಿನೋದ್ ಪ್ರಭಾಕರ್ ಅಂದಾಗ ಒಳಗಡೆ ಫೈಟ್ ಬಂದಿಲ್ಲ, ಸೀನ್ ಜೊತೆನೇ ಹೋಗುತ್ತೆ. ಬ್ರಿಡ್ಜ್ ಸೀನ್ ಕನೆಕ್ಟ್ ಆಗುತ್ತೆ ಫ್ರಂಟಲ್ಲಿ, ಆ ಸೀನ್ ಜೊತೆ ಫೈಟ್ ಬಂದು ಹಂಗೆ ಹೊಟ್ಟೋಗುತ್ತೆ. ಆಮೇಲೆ ವಿನೋದ್ ಪ್ರಭಾಕರ್ ಫೈಟ್ ಚೆನ್ನಾಗಿ ಮಾಡ್ತಾನೆ ಅಂತೇಳಿ ಯಾವ ಫೈಟನ್ನು 1.5 ನಿಮಿಷ 2 ನಿಮಿಷದ ಮೇಲೆ ಇಲ್ಲ, ಕಟ್ ಮಾಡಿಬಿಟ್ಟಿದ್ದೀವಿ. ಫೈಟೆಲ್ಲ ಕಟ್ ಮಾಡಿ ಅದನ್ನು ತಗೊಂಬಂದು ಅಲ್ಲಿ ಹಾಕ್ದಾಗ ಎಕ್ಸಾಕ್ಟಾಗಿ ನಮ್ಗೆ ಅದು ನೆಕ್ಸ್ಟ್ ಲೆವೆಲ್ ಹೊಟ್ಟೋಯ್ತು. ಅದ್ಭುತವಾಗಿ ನೀವು ಆ್ಯಕ್ಚುಲಿ ಹೇಳ್ತಾ ಇದ್ರಿ ಅಂದರೆ ಒಬ್ಬ ನಿರ್ದೇಶಕ ಹಾಗೆ ನಿಮ್ಮ ಮಧ್ಯೆ ಆ ರ್ಯಾಪು ಚೆನ್ನಾಗಿದ್ರೇ ಒಂದು ಸಿನಿಮಾ ಅದ್ಭುತವಾಗಿ ಬರೋದಕ್ಕೆ ಸಾಧ್ಯ. ಬಿಕಾಸ್ ನಾನು ಆ್ಯಕ್ಚುಲಿ ಒಂದಷ್ಟು ಜನ ಟೀಮ್ಸ್ಗಳನ್ನ ಮಾತಾಡ್ಸಿದ್ರೆ ಇನಿಷಿಯಲ್ನಲ್ಲಿ ಇದ್ದಂತಹ ಒಂದು ರ್ಯಾಪು ಕೊನೆಯಲ್ಲಿ ಇರೋದಿಲ್ಲ. ಸಾಕಷ್ಟು ಜನರಿಗೆ ಇದಾಗಿದೆ. ಆ್ಯಂಡ್ ನಾನು ನಿಮ್ಮಲ್ಲಿ ನೋಡಿದ್ರೆ ಆ ಮಂದಹಾಸ ಹಂಗೆ ಇರುತ್ತೆ, ಬಟ್ ಒಂಥರ ಖುಷಿ ಆಗುತ್ತೆ ಆ್ಯಕ್ಚುಲಿ. ಸೊ ಇವರು ಒಬ್ಬರ ಟೆಕ್ನಿಷಿಯನ್ ಆಗಿರೋದ್ರಿಂದ ಹೇಳಿ ಸರ್, ಹೇಗೆ ಅನ್ನಿಸ್ತು ನಿಮಗೆ? 1 ಹೆಜ್ಜೆ ಬನ್ನಿ 10 ಹೆಜ್ಜೆ ಬರ್ತೀವಿ ಅಂತ ಅವಾಗ ಹೇಳ್ತಾ ಇದ್ರು. ಇವಾಗ ಆಲ್ಮೋಸ್ಟ್ ಅವರು ಸಾವಿರಾರು ಹೆಜ್ಜೆ 100 ಕಿಲೋಮೀಟರ್ ಬಂದ್ಬಿಟ್ಟವ್ರೆ. ಆ ಥರ ಅಂದ್ರೆ ನಿಂತಿಲ್ಲ, ಟಿಲ್ ಟುಡೇ ನಮ್ಮ ಜೊತೆನೇ ಇದ್ದಾರೆ. ಆ್ಯಕ್ಚುಲಿ ಶೂಟಿಂಗಿನ ನಾವು ಫಸ್ಟ್ ಕಾಪಿ ಆಯ್ತಲ್ಲ, ಹಿಂದಿನ ದಿನದವರೆಗೂ 4:15 ತನಕ DTS ಸ್ಟುಡಿಯೋದಲ್ಲಿ ಇದ್ದೀವಿ ನಾವೆಲ್ಲ. 4:15ವರೆಗೂ ಆ ಥರ ಅಷ್ಟು ಡೇ ನೆಟ್ ಕೆಲಸ ಮಾಡಿ ಇವತ್ತು ಈ ರೇಂಜ್ಗೆ ಬಂದಿರೋದು. ಆ್ಯಕ್ಚುಲಿ ಸರ್ ನಾವು ಕೂತಿದ್ದೆ ನೋಡಿಲ್ಲ ಆ್ಯಕ್ಚುಲಿ ಕೆಲವೊಂದು ಇವೆಂಟ್ಸ್ಗಳಲ್ಲೆಲ್ಲ ನಿಂತ್ಕೊಂಡೆ ಪಾಪ ಎಲ್ಲ ಅದೇ ನಿಂತೇ ಇರೋದಿಲ್ಲ. ಸೌಂಡ್ ಸಿಸ್ಟಮ್ ನಮ್ಮ ಸಿನಿಮಾ ಅಲ್ಲ, ನಾವು ಅದನ್ನ ಹಿಂಗೆ ವರ್ಕ್ ಮಾಡೋದ್ರೇ ಐ ಥಿಂಕ್ ನಂದು ಆಯಿತು, ಕೆಲಸ ಆಯಿತು ಅಂತ ಇವತ್ತಿನವರೆಗೂ ನಾನು ಯಾವತ್ತೂ ಆ ಥರ ಇಲ್ಲ. ನನಗೆ ಇವತ್ತು ಏನು ಅಂದರೆ ಸೋಷಿಯಲ್ ಮೀಡಿಯಾ, ಮೊಬೈಲಲ್ಲಿ ಕ್ಯಾಮ್ರಾ ಬಂದಿರೋದಕ್ಕೆ ಕ್ಯಾರವ್ಯಾನು ಅಥವಾ ನಾವೇನೋ ರೆಸ್ಟ್ ಮಾಡಬೇಕು ಏನೋ ಹೋಗೋದು. ಇಲ್ಲಾಂದರೆ ನನಗೆ ತೊಂದರೆ ಕೊಟ್ಟಿಲ್ಲ ಅಂದರೆ ನನಗೆ ಯಾವಾಗಲೂ ಸೆಟ್ಟಲ್ಲೇ ಇರೋಕ್ಕೆ ಇಷ್ಟ. ನಾವು ಬಂದಿರೋದೇ ಅದಕ್ಕೆ. ಹೌದು. ನನಗೆ ಬೇರೆಯವ್ರು ಏನು ಮಾಡ್ತಿದ್ದಾರೆ ಈಗ, ಶ್ರುತಿಯಮ್ಮ ಅಂತವ್ರು ನನ್ನ ಆಪೋಸಿಟ್ ಕೂತ್ಕೊಂಡಾಗ ನಾನು ಅಲ್ಲಿಂದ ಅಲ್ಲರೂ ಫೈಟ್ ಮಾಡ್ತಾ ಬರ್ತೀನಿ, ನಾನು ಅಲ್ಲಿ ಸ್ಕೋರ್ ಮಾಡ್ತಾ ಇರ್ತೀನಿ. ಅವ್ರು ತಲೆಗೆ ಹೊಡೆದ್ಮೇಲೆ ತಿರ್ಗಾ ನಾನು ಡಮ್ಮಿ ಆಗ್ಬಿಟ್ಟು ಸೈಲೆಂಟ್ ಆಗ್ತೀನಿ, ಮಲಗ್ತೀನಿ. ಅವ್ರು ಎದೆ ಮೇಲೆ ಕಾಲಿಟ್ಟು ಅವರು ಮತ್ತೆ ಸ್ಕೋರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ನಾನು ಸೈಲೆಂಟ್ ಆದ್ಮೇಲೆ ಮತ್ತೆ ತಿರ್ಗಾ ನಾನು ಸ್ಕೋರ್ ಮಾಡಬೇಕು. ಇದು ಪೈಪೋಟಿ ಮೇಲೆ ಮಾಡಿರೋಂಥ ಕೆಲಸ. ನಾನು ಕ್ಯಾರವನಲ್ಲಿ ಕೂತ್ಕೊಂಡ್ರೆ ನಾನು ಅವ್ರು ಏನು ಮಾಡ್ತಿದ್ದಾರೆ ನನಗೆ ಗೊತ್ತಾಗಲ್ವ. ಅವರು ಒಂದೊಂದು ಸೆಕೆಂಡು, ಆಮೇಲೆ ಕೆಲವೆಲ್ಲ ಅವರು ಎಷ್ಟು ಬ್ಯೂಟಿಫುಲ್ ಅಂದರೆ ಅಷ್ಟು ದೊಡ್ಡ ನಟಿ. ಅವರು 135 ಸಿನಿಮಾ ಮಾಡಿದ್ದಾರೆ. ಸೀನ್ ಒಂದು ಓಕೆ ಆಗ್ಬಿಡುತ್ತೆ ಅಂದರೆ ಅವರು ಅಷ್ಟು ಸಿನಿಮಾಗೋಸ್ಕರ ಅವರು ಕೆಲಸ ಮಾಡಿದ್ರು ಅಂತ. ಒಂದು ಸೀನ್ ಒಂದು ಶಾಟ್ ಓಕೆ ಆಗ್ಬಿಡುತ್ತೆ. ಹೀರೋಯಿನ್ ಹಂಗೆ ಇಟ್ಕೊಂಡು ಇಲ್ಲಿಂದ ಅವ್ರ ತಾಯಿ ಸತ್ತ ಮೇಲೆ ಹಿಂಗೆ ತಿರುಗಿಸ್ತಾರೆ, ಹಿಂಗೆ ಕೆನ್ನೆ ಹೊಡೆದ್ಬಿಟ್ಟು ಹಿಂಗೆ ತಿರುಗಿಸ್ಕೊತಾರೆ. ಈ ಆ್ಯಂಗಲ್ ಇದೆ. ಇದು ಸಜೆಷನ್, ಅವ್ರು ಬರಬೇಕು. ಈ ಸಜೆಷನ್ನು ಮಾನಿಟ್ರಲ್ಲಿ ಮಾಡ್ತಾರೆ. ಇನ್ನು ಹುಟ್ಟದೇ ಇರೋ ಮಗುಗೆ ಇಷ್ಟು ನೀನು ಮಾಡ್ತಿದ್ಯಲ್ಲ, 26 ವರ್ಷದ ಸಾಕಿ ಅಂದ್ಕೊಂಡು ಇನ್ನು ನನಗೆ ಹೆಂಗಿರ್ಬೇಡ ಅಂದ್ಕೊಂಡು ಹೊಡಿತಾರಲ್ವ, ಅದು ಮಾನಿಟರ್ ಮಾಡಿಬಿಡ್ತಾರೆ. ಟೇಕ್ ಆಗೋಗುತ್ತೆ. ಮಾನಿಟರ್ ನಾನು ನೋಡ್ತಿರ್ತೀನಿ, ವಾವ್ ಅಂತ ಸುಮ್ಮನೆ ಇರ್ತೀನಿ, ಟೇಕ್ ಆಗೋಗುತ್ತೆ. ನಾನು ಶ್ರುತಿ ಅಮ್ಮ ಹತ್ರ ಹೋಗ್ಬಿಟ್ಟು ಎಲ್ಲರೂ ಓಕೆ ಅಂದ್ಬಿಟ್ಟಿರ್ತಾರೆ, 1 more ಮಾಡ್ಬಿಡಿ ಅಂತ. ನಾನು ಯಾಕೆ ಮೊನ್ನೆ ಅಂತಾರೆ. ನಾನು ಡೈರೆಕ್ಟರ್ ಹತ್ರ ಕರೆದ್ಬಿಟ್ಟು ತೋರಿಸ್ತೀನಿ. ಮಾನಿಟರಲ್ಲಿ 2 ಕಣ್ಣು ಎಕ್ಸಾಕ್ಟ್ ಆಗಿತ್ತು, ಟೇಕಲ್ಲಿ 1 ಕಣ್ಣು ಕವರ್ ಆಗ್ಬಿಡ್ತು. ಅದಕ್ಕೆ 2 ಕಣ್ಣು ಹಂಗೆ ಬಿಟ್ಟರೆ ಹಂಗೆ ಕಣ್ಣವರು 2 ಕಣ್ಣು ಹಂಗೆ ಕಾಣಿಸ್ತಿತ್ತು. 1 more ಅಂತ ಇವ್ರು ಇಮಿಡಿಯೇಟಾಗಿ ನೋಡಿ ಅದನ್ನೇ ಹೇಳ್ತಿದ್ದೇನಲ್ಲ. ಈಗ ನನಗೆ ಓಕೆ ಇಲ್ಲ ಅಂದಾಗ ಒಬ್ರು ಡೈರೆಕ್ಟ್ರು, ಹೌದಾ ಸರ್ ಸರಿ ಮಾಡೋಣ, ನಾನು ಓಕೆ ಮಾಡ್ಬಿಡ್ತೀನಿ ಟೇಕು, ನಾನು ಏನಕ್ಕೆ ಒಪ್ಕೋಬೇಕು ಅನ್ನೋದಿಲ್ಲ. ಇನ್ನೊಂದು ಶಾರ್ಟ್ಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ರು. ಆ ಲೈಟಿಂಗ್ ಎಲ್ಲ ಆಗ್ಬಿಡ್ತು. ಶಾರ್ಟ್ ಮಾಡಿದ್ಮೇಲೆ ಮತ್ತೆ ರೀಲೈಟ್ ಮಾಡಿಸಿ ಇವರು, ಇಲ್ಲ ಸರ್ ಹೇಳ್ತಿದ್ದಾರೆ ಇವರು ಕರೆಕ್ಟ್ ಆಗಿರುತ್ತೆ ಅಂತ, ಮತ್ತೆ ಆ 2 ಕಣ್ಣು ಕಾಣೋ ಥರ ಇದು ಓಕೆನಾ ಅಂದರೆ ಅವರು ಅದನ್ನು ಒಬ್ಬರು ಸೀನಿಯರ್ ಆ್ಯಕ್ಟರ್ ಅವ್ರೂ ಅಷ್ಟು. ಆ್ಯಂಡ್ ಪಾಪ ನಿಜ ಹೇಳ್ತೀನಮ್ಮ, ಅದೇನು ಅವ್ರಿಗೂ ಇತ್ತು ಗೊತ್ತಿಲ್ಲ ಅಂದರೆ ಈ ಸಿನಿಮಾ ಗೆಲ್ಲುತ್ತೆ ಅನ್ನೋದು. ಬಟ್ ಇಲ್ಲ ಅಂದ್ರೂ ಅವ್ರು ಸಪೋರ್ಟಿವೇ ಇಲ್ಲ ಅಂತಲ್ಲ, ಏನೋ ಒಂದು ಕಷ್ಟಪಟ್ಟು ನೀನು. ಆಮೇಲೆ ಮೊನ್ನೆ ವೇದಿಕೆ ಮೇಲೆ ಹೇಳ್ತಾರೆ ಸಿನಿಮಾ 24 ಅವರು ಸಿನಿಮಾ ಬಿಟ್ಟರೆ ಅದನ್ನು ಬೇರೆ ಯಾರ ಬಗ್ಗೆನೂ ಯಾವುದ್ರ ಬಗ್ಗೆ ಮಾತಾಡೋಲ್ಲ. ರವಿ ಸರ್ನ ನೋಡಿದ್ವಿ, ಬಹುಶಃ ಅವ್ರನ್ನ ನೆಕ್ಸ್ಟ್ ಆ ಸಾಲಿಗೆ ಇವನು ಸೇರ್ತಾನೆ ಅನ್ನೋದು. ಸೊ ಅವ್ರು ನಿಂತ್ಕೊಂಡು
ಗ್ರೂಪ್ಗಳು ಮಾಡಿಕೊಂಡು ಅವ್ರು ಕಾಲ್ ಮಾಡ್ತಿದ್ರು ಸೆಲೆಬ್ರಿಟಿ ಶೋಗೆ. ಓಕೆ. ಏನು ಮಾಡ್ತಿದ್ದೀರಾ ಡೈರೆಕ್ಟರ್, ನೀವೇನು ಮಾಡ್ತಿದ್ದೀರಾ, ಇರಿ ನಾನು ಒಂದಿಷ್ಟು ಜನ ಕರಿತೀನಿ, ಈ ಸಿನಿಮಾ ಸೋಲ್ಬಾರ್ದು ಅವ್ರು ಎಲ್ರಿಗೂ ಕಾಲ್ ಮಾಡಿ ಗ್ರೂಪ್ ಮಾಡ್ಕೊಂಡೆಲ್ಲ ಮ್ಯಾನೇಜರ್ ತರ ಕೆಲಸ ಮಾಡ್ಬಿಟ್ರು. ಓಕೆ. ಅದೆಷ್ಟು ನಮಗೆ ಖುಷಿ ಆಗುತ್ತೆ. ಇವನ್ ತರುಣ್ ಸುಧೀರ್ ಅವರು ಆಕ್ಚುಲಿ ನಾವು ಇಲ್ಲಿವರೆಗೂ ನಾನು ಅದನ್ನ ಹೇಳಿಲ್ಲ. ನಾನು ತರುಣ್ ಸುಧೀರ್ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು. ಏನಕ್ಕೆ ಅಂದ್ರೆ ನಾವು ಡೇಟ್ 30ನೇ ತಾರೀಕು ಹಾಕೊಂಡಿದ್ವಿ ರಿಲೀಸ್ಗೆ. ಒಂದು ಡಿಸ್ಕಷನ್ ಆಗುತ್ತೆ. ಆಮೇಲೆ ಅವರು ಹೇಳ್ತಾರೆ, ಆಮೇಲೆ ಇದು ಮೇನ್ ಆಗಿ ನಮಗೆ ಇಂಡಿಯಾ ಪಾಕಿಸ್ತಾನ ಏನು ಸಮಸ್ಯೆ ವಾರ್ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿಗೆ ನಾವು ಬೇಡ ಬ್ಯಾಕ್ಔಟ್ ಆಗ್ಬಿಡೋಣ ಬೇಡ ಅಂತ. ಸರಿ 30ನೇ ತಾರೀಕು ಅಷ್ಟರಲ್ಲೆಲ್ಲ ಸರಿ ಆಯಿತು. ಇನ್ನೊಂದು ಟೈಮ್ ಇಲ್ಲ, ಬರೀ 30ಕ್ಕೆ ಬಂದ್ಬಿಡೋಣ ಅಂದರೆ ಒಂದು ಡಿಸ್ಕಷನ್ ಆಗುತ್ತೆ. ಇನ್ನೂ ಸಿನಿಮಾನೇ ನೋಡಿರಲ್ಲ ಅವರು. ಬೇಡ ಒಂದು ವಾರ ಬಿಟ್ಟು ಬನ್ನಿ ಪರವಾಗಿಲ್ಲ ಅಂತ ಅವರೇ ಹೇಳ್ತಾರೆ. ಡೇಟ್ 6th ನೋಡಿ ಬೇಕಾದ್ರೆ ಚೆನ್ನಾಗಿದೆ ಡೇಟು, ಅವತ್ತು ಬರೋಣ ಅಂತ. ನಾನು ಒಂದಿಷ್ಟು ಜನ ಕೇಳ್ತೀನಿ, ಇಲ್ಲ 6th ತುಂಬ ಚೆನ್ನಾಗಾಗುತ್ತೆ ಅಂತ. ಅಲ್ಲಿಗೆ ತರುಣ್ ಅವ್ರು ಬಂದು ಸಿನಿಮಾ ನೋಡೋದ ಮೇಲೆ ಅವ್ರು ಬರ್ತಾರೆ, ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಒಂದಿಷ್ಟು ಎಲ್ಲರೂ ತಪ್ಪು ಮಾಡಿರ್ತೀವಿ, ಒಂದಿಷ್ಟು ಅಲ್ಲಿ ಹಿಂಗಿದ್ರೆ ಚೆನ್ನಾಗಿರ್ತೀವಿ, ಹಿಂಗಿದ್ರೆ ಚೆನ್ನಾಗಿರ್ತತ್ತು, ಬಟ್ ಆಲ್ರೆಡಿ ಸ್ಕೋರ್ 100 out of 100 ತಗೊಂಡ್ಬಿಟ್ಟಿದ್ದೀರಾ. ಅವರು ಒಂದಿಷ್ಟು ಹೇಳ್ತಾರೆ, ಅಂದರೆ ಈ ಸಿನಿಮಾ ಒಂದಿಷ್ಟು ಆಗತ್ತೆ ಸಿಂಗಲ್ ಸ್ಕ್ರೀನ್ ಸಿನಿಮಾ ಹಂಗೆ ಹಿಂಗೆ ಅಂತೆಲ್ಲ ಹೇಳಿ. ಬಟ್ ಮಾಲು ಇಲ್ಲಿ ಬೆಂಗಳೂರಲ್ಲಿ ಅಕ್ಸೆಪ್ಟ್ ಮಾಡಿ ಮಾಲ್ ಬಂತು ಅಂದರೆ ನಿಮಗೆ ಬೋನಸ್ಸು ಅಂತಾರೆ. ಇವತ್ತು ಆ್ಯಕ್ಚುಲಿ ಬಂದು ಸಿಂಗಲ್ ಸ್ಕ್ರೀನು ಇಷ್ಟಿದ್ರೆ ನಮಗೆ ಅದ್ರ 1% ಜಾಸ್ತಿನೇ ಇದೆ ಮಾಲ್ ಇವತ್ತು. ಅದು ಅಷ್ಟು ಈಸಿ ಅಲ್ಲ ರಿಯಲಿ ಸರ್. ಆ್ಯಕ್ಚುಲಿ ಶ್ರುತಿ ಅವ್ರ ಬಗ್ಗೆ ಮಾತಾಡ್ತಿದ್ರೆ ನೀವು, ಬಿಕಾಸ್ ಆ ಮ್ಯಾಮ್ ಬಗ್ಗೆ ಅಂದರೆ ನಾವು ಪಾಸಿಟಿವ್ ಶೇಡೆಲ್ಲ ನೋಡಿದ್ದೀವಿ ಅವ್ರನ್ನ. ಈ ಒಂದು ಸಿನಿಮಾದಕ್ಕೆ ಫಸ್ಟ್ ಆಫ್ ಆಲ್ ನೀವು ಅವ್ರನ್ನ ಹೆಂಗೆ ಹೇಳ್ಬಿಟ್ಟು ಅಪ್ರೋಚ್ ಮಾಡಿದ್ರಿ ಅಂತ. ಆ್ಯಂಡ್ ನಾನು ಕೇಳ್ಪಟ್ಟೆ ಏನೋ ಒಂದು ಟಿಪ್ಸ್ ಕೊಟ್ಟರು ಅಂತ. ನೀವು ಏನೋ ಈ ಕತೆ ನರೇಟ್ ಮಾಡಬೇಕಾದ್ರೆ ಏನೋ ಒಂದು ಟಿಪ್ಸ್ ಕೊಟ್ಟರು ಅಂತ ಕೇಳ್ಪಟ್ಟೆ. ಹೇಳ್ತೀರಾ ಅದು ಯಾವುದು ಅಂತ? ಆ್ಯಕ್ಚುಲಿ ಏನಾಯ್ತು ಅಂದರೆ ಮೇಡಮ್, ಇದು ಹೀರೋಯಿನ್ ಪ್ರೆಗ್ನೆಂಟ್ ಆ್ಯಕ್ಚುಲಿ. ಅದು ಫಸ್ಟ್ ಆ್ಯಕ್ಚುಲಿ ಕಥೆಯಲ್ಲಿತ್ತು. ನಾನು ಶ್ರುತಿ ಮೇಡಮ್ ಹತ್ರ ಹೋಗಿ ಹೇಳುವಾಗ ಅದನ್ನು ಸ್ವಲ್ಪ ಸ್ಕಿಪ್ ಮಾಡೋಣ ಅನ್ನೋ ಥರ ಆಯಿತು. ಪ್ರತಿ ಸಿನಿಮಾದಲ್ಲಿ ಪ್ರೆಗ್ನೆಂಟು ಅದು ಇದು ಅಂತ. ಮೇಡಮ್ ಅದ್ರ ಇಲ್ಲಿ ಪ್ರೆಗ್ನೆಂಟ್ ಮಾಡಿ ಅವಾಗಲೇ ಅದನ್ನ ಅವರು ಚೆನ್ನಾಗಿರುತ್ತೆ. ಅದರ್ವೈಸ್ ಸಿಂಪತಿ ಬರುತ್ತೆ, ನನ್ನ ಬೈಕು ಅಂತಾರೆ. ಅವಾಗ ವೆಯ್ಟೇಜ್ ಇರುತ್ತೆ ಆ ಸೀಕ್ವೆನ್ಸ್ಗೆ. ಅದು ನೆಕ್ಸ್ಟ್ ಈ ಹೀರೋ ಬಂದು ಇದು ಮಾಡೋದಕ್ಕೂ ಕೂಡ ಇದು ಇಂಪ್ಯಾಕ್ಟ್ ಇರುತ್ತೆ ಸಖತ್ತಾಗಿ ಅಂತ ಅಂದ್ಬಿಟ್ಟು ಅದನ್ನ ತುಂಬ ಡೆಪ್ತಾಗಿ ಅವರು ಇದು ಮಾಡಿದ್ರು. ಆ್ಯಕ್ಚುಲಿ ತೆಗಿಬೇಕು ಅನ್ನೋ ಥಾಟ್ ಇದ್ದಾಗ ನಮಗೂ ಇನ್ನರ್ ಔಟ್ ಇತ್ತು, ಮತ್ತು ಅವರೇ ಇದು ಮಾಡಿಕೊಟ್ಟಿದ್ದು. ಮತ್ತು ಕ್ಲೈಮ್ಯಾಕ್ಸಲ್ಲೂ ಅಷ್ಟೇ ಫೈಟ್ ಎಲ್ಲ ನಡೀತಿದೆ. ಮೇಡಮ್ ಫೋನ್ ಮಾಡಿದ್ರು ಒಂದ್ಸಲ, ಇಲ್ಲೊಂದು ಸ್ವಲ್ಪ ಚಿಕ್ಕದೇನೋ ಡೌಟ್ ಇದೆ ಬನ್ನಿ ಅಂತ. ನಾನು ಸಾರು ಮತ್ತು ಅವರು ಕ್ಯಾರನ್ಗೆ ಹೋದ್ವಿ, ಇವ್ರು ವಿಕ್ರಮ್ ಮಾಸ್ಟರ್ ಕೂಡ. 4 ಜನ ಕುಂತ್ಕೊಂಡು ಆ ಕ್ಲೈಮ್ಯಾಕ್ಸ್ ಏನು ನೋಡಿದ್ರೆ ಒಂದು 2-3 minutes ಎಂಡಿಂಗ್ ಪೋರ್ಷನ್ ಅಲ್ಲಿ ರೆಡಿಯಾಗಿ ಆನ್ ಸ್ಪಾಟಲ್ಲಿ ಮಾಡಿದ್ದದು. ಆ್ಯಕ್ಚುಲಿ ಅವಾಗ ಸ್ವಲ್ಪ ಬೇರೆ ತರ ಇತ್ತು, ಅಲ್ಲಿ ಒಂಚೂರು ಬದಲಾವಣೆ ಮಾಡ್ಕೊಂಡು ಹೋಗಿದ್ದು. ಸೊ ಈ ತರ ಎಲ್ಲ ಕೆಲವೊಂದು ಸ್ಪಾಟಲ್ಲಿ ಕೆಲವೊಂದು ಇಂಪ್ರೂವ್ ಆಗಿದೆ. ಆ್ಯಕ್ಚುಲಿ ಎಲ್ಲ ಪಾತ್ರಗಳ ಆಯ್ಕೆ ಆಗಿರ್ಬೋದು, ನಿಮ್ಮದು ಆಗಿರ್ಬೋದು ಸರ್, ಅದ್ಭುತವಾಗಿ ಮಾತಾಡಿ ಸರ್. ಏನಾದರೂ ಇಲ್ಲ ಮೇಡಮ್, ಅದೇ ಆ್ಯಕ್ಚುಲಿ ನಮ್ಮನ್ನ ಈ ಥರ ಎಲ್ಲ ಮಾಡ್ತಾರೆ ಅಂತ ನಮಗೂ ಗೊತ್ತಿರಲಿಲ್ಲ. ಇನ್ನು ಈ ವಿಗ್ಗೆಲ್ಲ ತಂದು ಇವಾಗ ಜನ ಇದು ವಿಗ್ಗು ಮೇಡಮ್, ಇದು ರಿಯಲ್ ಅಲ್ಲ. ಜನ ಇದಕ್ಕೆ ಇಷ್ಟಪಟ್ಬಿಟ್ಟಿದ್ದಾರೆ ಮೇಡಮ್. ಅದಕ್ಕೆ ಇದನ್ನ ಹಿಡ್ಕೊಂಡು ಓಡಾಡ್ತಾ ಇದ್ರು ಟೋಪಿದ್ದಾರೆ. ಯಾಕಂದ್ರೆ ಜನ ಇದರಲ್ಲಿ ಗುರ್ಸ್ತಾ ಇದ್ದಾರೆ. ಕನ್ನಡ ಯೋಗಿ ಬಾಬು ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾ ಇದ್ದಾರೆ. ಈ ಥರ ಹೇಳಿದಾಗ ಎಲ್ಲೋ ಒಂಥರ ಮೇಡಮ್ ನಿಜ. ಎಲ್ಲ ಮಕ್ಕಳು ಚಿಕ್ಕ ಮಕ್ಕಳೆಲ್ಲನೂ ಹಿಂಗೆಲ್ಲ ಬಂದು ಕೂದಲು ಮಾಡೋದು, ತಪ್ಕೊಳ್ಳೋದು, ಫೋಟೋ ತಗೊಳ್ಳೋದು, ಏನೋ ಒಂಥರ ತುಂಬಾ ಒಂಥರ ಮೇಡಮ್. ಈಗ ನಮ್ಗೆ ಬಿಸ್ನೆಸ್ ಇನ್ನೊಂದು ಎಲ್ಲೋ ಒಂಥರ ಇದೊಂದು ಗೌರವ ಇದೆಯಲ್ಲ, ಇದು ಎಷ್ಟು ಕೋಟಿ ಕೊಟ್ರು ಆ ಗೌರವ ನಾವು ಸಂಪಾದನೆ ಮಾಡೋಕ್ಕಾಗಲ್ಲ ಮೇಡಮ್. ಅದು ನಿಜ ಅಣ್ಣ, ಎಷ್ಟು ಖುಷಿ ಆಗುತ್ತೆ. ಮತ್ತೆ ನನಗೆ ಇನ್ನೊಂದು ಒಂದು ಸಿಂಪಲ್ ಪರ್ಸನ್ ಅಂತ ಲೈಫಲ್ಲಿ ವಿನೋದ್ ಅಣ್ಣ ಜೊತೆ ನಾವು ಒಂದು ಜರ್ನಿ ಮಾಡಿದ್ವಲ್ಲ, ಅದು ನಾವು ನನ್ನ ಅಣ್ಣಂಗೆ ಒಂದೇ ಮಾತು ಕೇಳಿದ್ದೀನಿ, ಅಣ್ಣ ನನ್ನ ಸಿನಿಮಾ ಏನೋ ಪ್ರೊಡ್ಯೂಸರು ಇನ್ನೊಂದು ಅಂತಲ್ಲಣ್ಣ, ನಿಮ್ಮ ತಮ್ಮನಾಗ ಯಾವತ್ತೂ ನಿಮ್ಮ ಜೊತೆ ಇರಬೇಕು ಅಂತ ಡೇವನ್ನು ಹೇಳಿದ್ದೀನಿ ಅಣ್ಣ, ನಿನ್ನೆನೂ ಸಹ ಹೇಳಿದ್ದೀನಿ. ನನ್ಗೆ ಆ ಥರ ಮೇಡಮ್. ಈಗ ನಮಗೆ ಒಂದು ಜೀವನದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಸಿಗೋದು ತುಂಬ ಕಷ್ಟ ಇದೆ. ಆ ಒಳ್ಳೆ ವ್ಯಕ್ತಿ ಸಿಕ್ಕಿದಾಗ ನಾವು ಅದನ್ನ ದುರುಪಯೋಗಿಸ್ಕೋಬಾರ್ದು. ಅದನ್ನ ನಾವು ಅವ್ರ ಜೊತೆ ಇದ್ದು ನಾವು ಬೆಳಿಬೇಕು, ಅವ್ರನ್ನೂ ಬೆಳೆಸ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ. ಆ ಥರ ಅಣ್ಣಯಿಂದ ನಾನು ಬೆಳಿತೀನಿ ಅನ್ನೋದು ನನ್ನ ಕಾನ್ಫಿಡೆನ್ಸ್ ಇದೆ. ಇವತ್ತು ಅವ್ರು ಇರೋದಕ್ಕೆ ನನಗೊಂದು ಅವ್ರ ಜೊತೆ ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೊಂದು ಅವಕಾಶ ಆಯಿತು. ಜನ ಇವತ್ತು ಅಷ್ಟೊಂದು ಮಾದೇವ ಅಂದರೆ ಮಾದೇವ ಜೊತೆ ನಂದಿ ಅಂತ ಈ ಥರ ಮೇಡಮ್ ಈ ಥರ ಎಲ್ಲ ಹೇಳಿದಾಗ ನಮ್ಗೆ ಒಂಥರ ಖುಷಿ ಆಗುತ್ತೆ. ಎಲ್ಲಾದ್ರೂ ಗುರ್ಸ್ತಾ ಇದ್ದಾರೆ, ಇದು ತೆಗೆಯೋದಕ್ಕೆ ಮನ್ಸು ಬರ್ತಾ ಮೊನ್ನೆ ಇದಕ್ಕೆ ಅದು ಹಾಸನ್ಗೆ ಹೋಗಿದ್ವಿ, ಥಿಯೇಟರ್ ಮುಂದೆ ಹೂವೆಲ್ಲ ಇರಿಸ್ತಿದ್ರು. ನಮ್ಗೆಲ್ಲ ಹೊಟ್ಟೋಯ್ತು ಓದಿ ಹೆಂಗ್ ಮಾಡಿಕೊಂಡು. ಇವರು ಊರಿಗೆ ಬೆಂಗಳೂರಿಗೆ ಬರೋವರೆಗೂ ಹೂವು ಎಲ್ಲ ಹಾಕೊಂಡಿದ್ರು. ಮಾಡ್ಕೊಂಡಿಲ್ಲ ಇನ್ನೂ ಆಗಿದ್ರೆ
ಸರ್ ಆ್ಯಕ್ಚುಲಿ ಪಾತ್ರಗಳ ಆಯ್ಕೆ ಬಗ್ಗೆ ನಾನು ಹೇಳಿದ್ರೆ ಆಪತ್ ಬಂದವ ಆ ಥರ ಮಾಲಾಶ್ರೀ ಮ್ಯಾಮ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಮತ್ತು ಇವಾಗ ಇವರ ಒಂದು ಪಾತ್ರ ಆಗಿರ್ಬೋದು, ಶ್ರುತಿ ಮ್ಯಾಮ್ ಪಾತ್ರ ಆಗಿರ್ಬೋದು, ಮತ್ತು ನಕ್ಷತ್ರ ಮುಗ್ಧವಾದ ನಗು. ಸೊ ಇದೆಲ್ಲ ಹೆಂಗೆ ನಿಮಗೆ ಮೈಂಡಿಗೆ ಬಂತು ಈ ರೀತಿ ಪಾತ್ರಗಳು? ಎಲ್ಲರೂ ಆ್ಯಕ್ಟ್ ಅಂತ ಅನ್ಸಿದ್ರು. ಯಾ ಮ್ಯಾಮ್, ಅದು ಕತೆ ಬರಿತಾ ತಲೆಯಲ್ಲಿ ಬರ್ತಾ ಹೋಗ್ತಿತ್ತು ಆ್ಯಕ್ಚುಲಿ. ಮಾಲಾಶ್ರೀ ಮೇಡಮ್ದು ಅಷ್ಟೇ, ಅಲ್ಲಿ ಅದೊಂದು ಸ್ಪಾರ್ಕ್ ಬೇಕಿತ್ತು ಆ್ಯಕ್ಚುಲಿ. ಫ್ಲಾಶ್ ಬ್ಯಾಕ್ ಅಲ್ಲಿ ಅವ್ರನ್ನ ಕಾಪಾಡೋರು ಒಬ್ರು ಬೇಕಿತ್ತು. ಇಂಟರ್ವಲ್ ಬೇರೆ ಆಗಿತ್ತು. ಅವ್ರು ಬಂದ ತಕ್ಷಣ ಎಲ್ರಿಗೂ ಒಂದು ಎನರ್ಜಿ ಬಂತು ಆ್ಯಕ್ಚುಲಿ, ಇಡೀ ಥಿಯೇಟರ್ಗೆ. ಅದೊಂದು ಎಲ್ಲ ಸ್ವಲ್ಪ ಪ್ಲ್ಯಾಂಡ್ ಆಗಿ ಎಲ್ಲ ಟೀಮ್ ಜೊತೆ ಕುಂತ್ಕೊಂಡು ಮಾತಾಡಿನೇ ಎಲ್ಲ ಡಿಸೈನ್ ಮಾಡ್ಕೊಂಡು ಹೋಗಿದ್ದಾರೆ ಆ್ಯಕ್ಚುಲಿ. ನಕ್ಷತ್ರ ಬಂದು ನನ್ನ ಮಗಳು ಆ್ಯಕ್ಚುಲಿ ಪರ್ಫೆಕ್ಟ್ ಆಗಿ ಏನು ಅಂತಂದ್ರೆ ಆಕ್ಟ್ ಆಗಿದ್ಲು. ಜೈಲಲ್ಲಿ 6 years ಕೆಳಗಡೆ ಇರುವಂತ ಮಗು ಆಕ್ಚುಲಿ ಇರ್ಬೋದು ಅಮ್ಮ ಜೊತೆ, ಆ ಥರದೊಂದು ರೂಲ್ಸ್ ಇತ್ತು. ಹಾಗಾಗಿ ನಾನು ಮತ್ತೆ ಇನ್ಯಾರನ್ನೋ ತೊಗೊಂಬಂದು ಇದು ಮಾಡಿಸಿ ನನಗೆ ಕಷ್ಟ ಆಗ್ತಿತ್ತು. ಹೆಂಗೋ ನನ್ನ ಮಗಳಲ್ವಾ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಮಾಡಿದ್ದಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಅದ್ಭುತವಾಗಿ ಬಂದಿದೆ ಸರ್. ಸರ್ ನಿಮ್ಮನ್ನ ಆ್ಯಕ್ಚುಲಿ ನೋಡಿದಾಗ ನನಗೆ ಒಂದು ಸ್ಕ್ರೀನಲ್ಲಿ ಕ್ಯಾರಿ ಮಾಡಿದೆ ಅಲ್ವಾ ಹ್ಯಾಂಗ್ ಮ್ಯಾನ್ ಅಂತ. ಬಿಕಾಸ್ ಯೂಶಲಿ ಇವಾಗ ನೀವು ಈ ರೀತಿ ಕಥೆಗಳನ್ನ ನೀವು ಪ್ರಾಬಬ್ಲಿ ನಿಮಗೂ ಇದು ಹೊಸ್ತು, ಬಟ್ ನೀವು ಅವ್ರನ್ನ ಅದು ಹೆಂಗೆ ನೀವು ಅವ್ರನ್ನ ಅನುಕರಿಸಿದ್ರಿ ಅಂದರೆ ಹ್ಯಾಂಗ್ ಮ್ಯಾನ್. ಬಿಕಾಸ್ ಸಾಮಾನ್ಯವಾಗಿ ಅಂದರೆ ನಾವು ಒಂದಷ್ಟು ಪಾತ್ರಗಳು ಮಾಡಿರ್ತೀವಿ, ಪೊಲೀಸ್ ಆಗಿರ್ಬೋದು, ನಾವು ದಿನನಿತ್ಯಗಳಲ್ಲಿ ನೋಡ್ತಾ ಇರ್ತೀವಿ. ಈ ರೀತಿ ಪಾತ್ರಗಳು ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ಸೊ ಅದನ್ನು ನೀವು ಹೆಂಗೆ ಹೋಮ್ವರ್ಕ್ ಹೇಗೆ ಮಾಡಿದ್ರಿ ಅಂತ? ಕೋವಿಡ್ ಟೈಮಲ್ಲಿ ಬಂದು ಇವರು ಹೇಳ್ತಾರೆ, ನನ್ನ ಸಬ್ಜೆಕ್ಟ್ ಹೇಳ್ತಾರೆ. ಬೇರೆ ಯಾರೋ ಪ್ರೊಡ್ಯೂಸರ್ ಇದ್ದರು. ಫಸ್ಟ್ ಅವ್ರು ಬಂದಾಗ ಅದು ಈ ಲೈನ್ಗೆ ಅವ್ರ ಬಿಸ್ನೆಸ್ ಮೈಂಡ್ ಬೇರೆ ಥರ ಇತ್ತು. ವಿನೋದ್ ಪ್ರಭಾಕರ್ ಅಂದರೆ ಫೈಟು, ಹಿಂದಿ ರೈಟ್ಸ್ ತುಂಬ ಚೆನ್ನಾಗಿದೆ ಅವ್ರದ್ದು. ಒಂದು ಲಿಸ್ಟ್ ಇದೆ ಗೊತ್ತಾ, ಅದರಲ್ಲಿ ನಂದು ಬರುತ್ತೆ ಫಸ್ಟ್ ವಿನೋದ್ ಪ್ರಭಾಕರ್. ಓಕೆ, ಫೈಟು ಫೈಟ್ ಆ್ಯಕ್ಷನ್ ಸಖತ್ತಾಗಿ ಮಾಡ್ತಾನೆ. ಸೊ ಅದಕ್ಕೆ ಬಂದಿದ್ರು ಒಂದಿಷ್ಟು. ನಾವು ಡಿಸ್ಕಸ್ ಮಾಡಿ, ಇಲ್ಲ ಡೈರೆಕ್ಟ್ರೆ ಇದು ಈ ಸಬ್ಜೆಕ್ಟೇ ಬೇರೆ ಏನೋ ಇದೆ ಇದರಲ್ಲಿ ಅಂತ. ಆಮೇಲೆ ನನಗೂ ನನ್ನ ಒಳಗಡೆ ಇರೋ ಒಬ್ಬ ಕಲಾವಿದನ್ನ ಹೊರಗಡೆ ತರಲೇಬೇಕಾಗಿತ್ತು. ನಾನು ಕರೆಕ್ಟಾಗಿ ವೇಟ್ ಮಾಡಿದ್ದಕ್ಕೂ ಇವರು ನನಗೆ ಈ ಸಬ್ಜೆಕ್ಟ್ ತರೋದಕ್ಕೂ ಎರಡೂ ಮ್ಯಾಚ್ ಆಯಿತು. ಆ ಮಾದಪ್ಪನ ಆಶೀರ್ವಾದನೇ ಇರಬೇಕು, ಆಮೇಲೆ ನಾನು ಬೇಡ್ಕೊತಿರೋ ಸಾಯಿಬಾಬಾ ಆಶೀರ್ವಾದ, ರಾಯರ ಆಶೀರ್ವಾದ, ಎಲ್ಲೋ ಒಂದು ಕಡೆ ಎಲ್ಲ ದೇವರುಗಳು ತಥಾಸ್ತು ಅಂದ್ಬಿಟ್ರು ಅನ್ಸುತ್ತೆ ಆ ಟೈಮಲ್ಲಿ. ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಒಂದಿಷ್ಟು ಅಂದರೆ ಸಬ್ಜೆಕ್ಟ್ ವರ್ಕ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೂ ಎಲ್ಲೂ ಇದಿಲ್ಲ, ರೆಫರೆನ್ಸ್ ಇಲ್ಲ, ಹಿಂದೆ ಯಾರೂ ಮಾಡಿಲ್ಲ ಈ ಥರ. ಅಂದರೆ ಒಬ್ಬ ಸಣ್ಣ ಬಂದಿರ್ಬೋದು, ಬಟ್ ಥ್ರೋಟ್ ಇಡೀ ಸಿನಿಮಾ ಕ್ಯಾರಿ ಮಾಡಿಲ್ಲ ಯಾರು. ಅಂದರೆ ಮೇನ್ ಲೀಡ್ ಆಗಿ ಒಬ್ಬ ಹ್ಯಾಂಗ್ ಮ್ಯಾನ್ ಮಾಡಿಲ್ಲ. ಸರಿ, ನನಗೂ ಈ ಸಬ್ಜೆಕ್ಟ್ ಹೇಳ್ತಾ ನನ್ಗೆ ಏನು ಪ್ಲಸ್ ಆಗುತ್ತೆ ಅಂದರೆ ನಾನು ಆ ಕ್ಯಾರೆಕ್ಟರ್ ಒಳಗಡೆ ಪ್ರವೇಶ ಆಗ್ಬಿಡ್ತೀನಿ. ಪರಕಾಯ ಪ್ರವೇಶ ಆಗ್ಬಿಡ್ತೀನಿ. ನನ್ಗೆ ಏನಾಗ್ತಿತ್ತು ಅಂದರೆ ನನಗೆ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡಲಿ ನಾನು ಅಂತ ಫಸ್ಟ್ ಇವ್ರ ಹತ್ರ ಕೇಳಿದೆ. ಇವರು ನನಗಿಲ್ಲ ಸರ್, ನನ್ನ ಹತ್ರ ಒಂದಿಷ್ಟು ರೆಫರೆನ್ಸ್ ಇದೆ, ನಾನು ಒಂದಿಷ್ಟು ಇವ್ರ ಹತ್ರ ನಾನು ಹೋಗಿ ಮಾತಾಡ್ಕೊಂಡ್ಬಂದಿದ್ದೀನಿ ಅಂತ. ಸರಿ, ಅದನ್ನು ಒಂದು ಲೈನ್ ಇಟ್ಕೊಂಡು ಸ್ವಲ್ಪ ನಾನು ಮಿರರ್ ಮುಂದೆ ಇಟ್ಕೊಂಡು, ಹೌದಲ್ಲ ಹಿಂಗಿದ್ರೆ ಹೆಂಗಿರುತ್ತೆ, ಹಿಂಗೆ ನೋಡ್ತಿದ್ರೆ ಹೆಂಗಿರುತ್ತೆ ಅನ್ನೋದು ಒಂದಿಷ್ಟು ರೆಫರೆನ್ಸು. ಅದಾದಮೇಲೆ ಜಿದ್ದೋದು ಒಂದಿಷ್ಟು ಇತ್ತಲ್ಲ, ಹೌದು ಇದನ್ನು 3ನೇದು ರಾಕ್ಷಸ ಆಗ್ಬೇಕಾರೆ ಅಲ್ಲಿಗೆ ಹಾಕ್ಕೊಳ್ಳೋಣ. ಆ ಸಬ್ಜೆಕ್ಟಲ್ಲಿ ಏನಾಗುತ್ತೆ, ಆಮೇಲೆ ಸ್ಕ್ರಿಪ್ಟ್ ವರ್ಕಲ್ಲಿ ಎಷ್ಟೋ ಚೇಂಜಸ್ ಆಗ್ಬಿಟ್ಟಿರುತ್ತೆ. ಕೆಲವೆಲ್ಲ ಸ್ಕ್ರಿಪ್ಟ್ ವರ್ಕಲ್ಲಿ ಇದು ಹಿಂಗಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಮಗೆ ಇದಕ್ಕೆ ಬ್ರಿಡ್ ಸೀನು, ಇದು ಒಂದು ಸೀನ್ ಬಂದಿರುತ್ತೆ, ಅದಕ್ಕೆ ಕಾರಣ ಮತ್ತೆ ಬರೀತೀವಿ. ಇದಾಯ್ತಲ್ಲ, ಇದು ಇದು ಬಂದ್ಬಿಡ್ತು, ಇದಕ್ಕೆ ಕಾರಣ ಏನಕ್ಕೆ ಅಂತ ರೀಸನ್ಸ್ ಹೌದು. ಈಗ ಬೇರೆಯವ್ರು ನಾವು ಕೇಳಕ್ ಮುಂಚೆ ನಾವು ಏನ್ ಗೊತ್ತಾ, ನಾವು ಎಡಿಟಲ್ಲಿ ಕೂತ್ಕೊಂಡ್ ಮಾಡಿದ್ದು ಅಂದ್ರೆ ನಾವುಗಳೇ ಕ್ವಶನ್ಗಳು ಹಾಕೊಂಡ್ವಿ. ಒಬ್ಬ ಆಡಿಯನ್ಸ್ ಆಗಿ ಕೂತ್ಕೊಂಡು, ಈಗ ನಾನು ಕೂತ್ಕೊಂಡಾಗ ನಾನು ಮಾದೇವ ಅಂತಾನೆ ಹೇಳ್ತಿರ್ತೀನಿ. ಅಲ್ಲ, ಮಾದೇವ ಏನಕ್ಕೆ ಮಾಡ್ತಾನೆ, ಹಿಂಗೆ ಮಾದೇವ ತೆಗೆದು ಬಿಡಿ ಕ್ಲೋಸ್ ಅಪ್, ಮಾದೇವಂದು ಇದು ಮಾಡೋಣ, ಪಾರ್ವತಿದು ಹಿಂಗೆ ಮಾಡೋಣ ಅಂತ. ಸೊ ನಾನು ಆಡಿಯನ್ಸ್ ಥರನೇ ಕೂತ್ಕೊಂಡು ಸೊ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಅದರದ್ದು ಏನಕ್ಕೆ ಕಾರಣ, ಓಕೆ ಆ ಕಾರಣ ಹಿಂಗೆ ಬರಲಿ ಅನ್ನೋದು ಮತ್ತೆ ಸ್ಕ್ರಿಪ್ಟ್ ವರ್ಕಲ್ಲಿ ಇನ್ನೂ ಒಂದಿಷ್ಟು ಕರೆಕ್ಷನ್ಸ್ಗಳಾಗತ್ತೆ. ಸರಿ, ಹಿಂಗೆ ಮಾಡ್ಕೊಂಬರೋಣ ಅಂತ. ಇಲ್ಲಿ ಅವನಿಗೆ ಯಾರು ಮಾದೇವನಿಗೆ ಯಾವುದೋ ಒಂದು ಇದಿರಲ್ಲ, ಎಮೋಷನ್ಸೇ ಇರಲ್ಲ. ಹೆಂಗೆ ಮಾಡೋಣ ಸರಿ ಕರೆಕ್ಟ್ ಅಲ್ಲ, ಅವ್ನಿಗೆ ಎಮೋಷನ್ಸ್ ಎಲ್ಲ ಇಲ್ಲ, ಅವ್ನ ಚೈಲ್ಡ್ ಏನೋ ಒಂದು ಎಪಿಸೋಡ್ ಆಗಿರುತ್ತೆ ಒಂದು ಟೋಟಲ್. ಅಲ್ಲಿಗೆ ಅವನಿಗೆ ಹೌದು ಕಣ್ಣು ಯಾವಾಗಲೂ ಮಿಟ್ಕ್ಸಲ್ಲ, ಅವನು ಹಿಂಗಿದ್ರೆ ಚೆನ್ನಾಗಿರುತ್ತೆ, ಅವ್ನಿಗೆ ಎಮೋಷನ್ಸೇ ಇರಲ್ಲ, ಅಳು ನಗು ಗೊತ್ತಾಗಲ್ಲ. ಇವ್ರು ಹೇಳ್ತಿರ್ತಾರೆ ಸ್ಟಾರ್ಟಿಂಗಲ್ಲಿ, ಮಾಧವನಿಗೆ ಅವನು ಅಳಲ್ಲ ನಗಲ್ಲ, ಏನು ಕೊಟ್ಟರು ಕುಡಿತಾನೆ, ಏನು ಕೊಟ್ಟರು ತಿಂತಾನೆ ಅನ್ನೋದೆಲ್ಲ ಫಸ್ಟೇ ಗೊತ್ತಿತ್ತಲ್ಲ. ಸರಿ ಹೌದಲ್ಲ ಕರೆಕ್ಟು ಅಂತ ಒಂದಿಷ್ಟು ನಾನು ಒಂದು ಸ್ವಲ್ಪ ಪ್ರಿಪೇರ್ ಆಗಿ, ಆಮೇಲೆ ಇವರು ಒಂದಿಷ್ಟು ರೆಫರೆನ್ಸ್ ಕಳಿಸೋರು, ಯೂಟ್ಯೂಬ್ ರೆಫರೆನ್ಸ್, ಅವ್ರು ಹೆಂಗೆ ಮಾತಾಡ್ತಿರ್ತಾರೆ, ಹೆಂಗಿರ್ತಾರೆ ಅನ್ನೋದೆಲ್ಲ ಒಂದಿಷ್ಟು ಇತ್ತು. ಅದನ್ನು ನಾವು ತಗೊಂಡು ಸಿನಿಮ್ಯಾಟಿಕ್ ಮಾಡಿಕೊಂಡು
ಅದಾದ್ಮೇಲೆ ಒಂದಿಷ್ಟು ಸ್ಕ್ರಿಪ್ಟಲ್ಲಿ ಡೈಲಾಗ್ಸ್ ಎಲ್ಲ ಆಯಿತು. ಆಮೇಲೆ ಎಷ್ಟೊಂದು ಸಲ ಡೈರೆಕ್ಟ್ರೆ ಡೈಲಾಗ್ ಬೇಡ, ನಂದು ಕಿತ್ತಾಕ್ಬಿಡೋಣ ಬೇಡ, ಡೈರೆಕ್ಟ್ರೆ ಇದು ಬೇಡ, ಡೈಲಾಗಲ್ಲಿ ಮಾತಾಡೋದು ಬೇಡ, ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಕಣ್ಣಲ್ಲೇ ಆ್ಯಕ್ಟ್ ಮಾಡ್ಬಿಡ್ತೀನಿ, ಅದು ಚೆನ್ನಾಗಿರುತ್ತೆ. ಸೊ ಆ ಪಾತ್ರಕ್ಕೆ ಆ ತೂಕ ನಂಗೆ ಮೇಜರಾಗಿ ಏನು ಗೊತ್ತಮ್ಮ, ಒಬ್ಬರು ಡೈರೆಕ್ಟ್ರು ನಾನೇನೋ ಒಂದು ಮಾಡ್ತೀನಿ ಇದು ಚೆನ್ನಾಗಿದೆ ಅಂದರೆ ಆ ನಂಬಿಕೆ ನನ್ನ ಮೇಲೆ ಇಟ್ಕೊಂಡು ಬಿಟ್ಟರು ಗೊತ್ತಾ. ಹೌದೌದು. ಈಗ ಅಳೋದಾಗ್ಲಿ ಅದೆಲ್ಲ ನನಗೆ ನಾನು ಒಂದು 3 ಡೇಸಿಂದನೇ ನಾನು ಪ್ರಿಪೇರ್ ಆಗಿ ಬಂದೆ ಅಲ್ಲಿಗೆ. ಹೌದು ಹೌದು. ಅದಷ್ಟು ಈಸಿ ಅಲ್ಲ. ಅಳ್ಬೋದು, ಅಳ್ಸಕ್ಕಾಗಲ್ಲ. ಆಡಿಯನ್ಸ್ ಅದು ದುಡ್ಡು ಕೊಟ್ಟು ಒಂದು ಕೂತ್ಕೊಂಡು ನೋಡ್ತಿದ್ದಾರೆ ಅಂದರೆ ಅವರು ಏನೋ ಆ್ಯಕ್ಟ್ ಮಾಡಿದ್ದಾನೆ ಅಂದ್ಬಿಟ್ರೆ ಅಳಿಸ್ಬೇಕಲ್ವ, ಆ ಫೀಲ್ ಆಗಬೇಕು, ಕನೆಕ್ಟ್ ಆಗಬೇಕು ಅಂದರೆ ಅದು ಯಾವತ್ತು ಒಬ್ಬ ಡೈರೆಕ್ಟರ್ ಒಬ್ಬ ಹೀರೋ ನಮ್ಮಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಡೈರೆಕ್ಟರ್ ನಾನು ಹಿಂಗೆ ಬರ್ತೀನಿ ಕ್ಯಾಮ್ರಾ ಆಂಗಲ್ ನನಗೆ ಒಂದು ಹಿಂಗೆ ಬೇಕು ಅಂತ ರೂಫ್ ಅದು ಇದೆಲ್ಲ ಬಿಚ್ಬಿಟ್ಟು ನಾನು ಟಾಪ್ ಆಂಗಲ್ ಒಂದು ಬೇಕು ನಾನು ಹಿಂಗೆಲ್ಲ ಬರ್ತೀನಿ ಅಂದರೆ ಅವರಷ್ಟು ಕರೆಕ್ಟ್ ಓಕೆ ಆಯಿತು ಅಂತೇಳಿ ಒಪ್ಕೊಂಡು ಚೆನ್ನಾಗಿಲ್ಲ ಅಂದರೆ 100% ಹೇಳ್ತಾರೆ, ಇಲ್ಲ ಸರ್ ಇದು ಯಾಕೋ ಮಿಸ್ ಹೊಡಿತಿದೆ ನೋಡಿ, ಇದ್ರ ಹಿಂದೆ ಹಿಂಗಾಗಿರುತ್ತೆ ಮುಂದೆ ಹಿಂಗಾಗಿರುತ್ತೆ ಅಂದಾಗ ಹೌದಲ್ಲ ಕರೆಕ್ಟ್ ಅದು. ಸೊ ಅದಕ್ಕೆ ಆ ಪಾತ್ರ ಅಷ್ಟು ನನಗೆ ವೆಯ್ಟೇಜ್ ಸಿಕ್ಕಿದ್ದು. ನನಗೆ ನಿಜ ಹೇಳ್ತೀನಲ್ಲ. ಆ್ಯಂಡ್ ಟೋಟಲ್ ಡೈರೆಕ್ಷನ್ ಟೀಮ್ ಹುಡುಗರು ಅಷ್ಟೇನೆ. ಆ್ಯಂಡ್ ಇದಕ್ಕೆ ತುಂಬ ನನಗೆ ಪ್ಲಸ್ ಆಗಿದ್ದು, ನಮ್ಮ ಸಿನಿಮಾ ಪ್ಲಸ್ ಆಗಿದ್ದು ಮ್ಯೂಸಿಕ್ ಡೈರೆಕ್ಟರ್. ನಾವೇನೇ ಮಾಡಿರಲಿ ಅದಕ್ಕೆ ಪ್ಲಸ್. ಅದ್ಭುತವಾಗಿ ಎಲ್ಲ ಹಾಡುಗಳು ಕೂಡ ತುಂಬಾ ಅದ್ಭುತವಾಗಿ ಆಕ್ಚುಲಿ ರೀ ರೆಕಾರ್ಡಿಂಗು ಇವರು ಐ ಥಿಂಕ್ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಶೆಡ್ಯೂಲ್ ನಾವು ಮುಗಿಸಿ ಬರೋ ಅಷ್ಟರಲ್ಲಿ ರೀ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ರು ಎಲ್ಲರದ್ದು ಥೀಮು. ಆಲ್ಮೋಸ್ಟ್ ಫುಲ್ ರೆಡಿ ಇತ್ತು, 70% ಎಲ್ಲರದ್ದು ಥೀಮ್ ರೆಡಿ ಇಟ್ಕೊಂಡು ಶ್ರುತಿ ಮೇಡಮ್ದೆಲ್ಲ ಆಲ್ಮೋಸ್ಟ್ ಇದಾಗ್ಬಿಟ್ಟಿತ್ತು, ಎಲ್ಲ ಮಾಡ್ಕೊಂಡು ಇದು ಮಾಡಿದ್ವಿ ಅಷ್ಟೇ. ಬಟ್ ಅವರು ಸಿಕ್ಕಾಬಿಟ್ಟೆ ಡೇ ಅಂಡ್ ನೈಟ್ ನಮ್ಮ ಸಿನಿಮಾಗೋಸ್ಕರ ವರ್ಕ್ ಮಾಡಿದ್ದಾರೆ.